स्मराय स्वानुभूत्या चकासते चित्स्वभावाय भावाय सर्वभावान्तरचिते सर्वभावान्तरचिते. ಸಮಯ ಸಾರು ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶಗಳ ಮೇಲೆ ರಾಜಮಲ್ ಜಿ ಪಾಂಡೆ ಅವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ನಿರ್ಜರ ಅಧಿಕಾರದ ಪಂಚಮ ಕಲಶ ಇದೆ. ಸಮ್ಯಕ್ ದೃಷ್ಟಿ ಸ್ವಯಮಯಮಹಂ ಜಾತು ಬಂಧೋ ನಮೇಶ ಯುಕ್ತಾನೋತ್ಪುಲಕವದನಾ ರಾಗಿಣೋಪ್ಯಾಚರಂತು ಆಲಂಬನಂತಾಂ ಸಮಿತಿ ಪರತಾಂ ತೇಯತೋದ್ಯಾಪಿ ಪಾಪ ಆತ್ಮಾನಾತ್ಮಾ ಭಗವಂತಿರಹತ್ ಸತ್ಯ ಸಂವ್ಯಕ್ತ್ವರಿತಃ. ಈಗ ಹೇಳುವುದೇನೆಂದರೆ, ಸಮ್ಯಕ್ ದೃಷ್ಟಿ ಜೀವನಿಗೆ ವಿಷಯಗಳನ್ನು ಭೋಗಿಸುತ್ತಿದ್ದರೂ ಕರ್ಮಗಳ ಬಂಧವಾಗುವುದಿಲ್ಲ. ಅದರ ಕಾರಣವೇನೆಂದರೆ ಪರಿಣಾಮವು ಅತ್ಯಂತ ನಿರಾಸಕ್ತವಿರುತ್ತದೆ. ಆದುದರಿಂದ ಅವನಿಗೆ ಭೋಗವು ರೋಗದ ಉಪಸರ್ಗದಂತೆ ಭಾಸವಾಗುತ್ತದೆ. ಆದುದರಿಂದ ಕರ್ಮಗಳ ಬಂಧವಾಗುವುದಿಲ್ಲ. ಹೀಗೆಯೇ ಇದೆ. ಯಾವ ಮಿಥ್ಯಾದೃಷ್ಟಿ ಜೀವರುಗಳು ಪಂಚೇಂದ್ರಿಯಗಳ ವಿಷಯ ಸುಖವನ್ನು ಭೋಗಿಸುತ್ತಾರೆ ಅವರ ಪರಿಣಾಮಗಳು ಸ್ನಿಗ್ಧವಾಗಿರುತ್ತವೆ. ಮಿಥ್ಯಾತ್ವ ಭಾವದ ಪರಿಣಾಮಗಳು ಹೀಗೆಯೇ ಇರುತ್ತವೆ. ಯಾವುದರ ಆಶ್ರಯವಿದೆ? ಆ ಜೀವರುಗಳು ಮನ್ನಿಸುವುದೇನೆಂದರೆ, ನಾವು ಸಮ್ಯಕ್ ದೃಷ್ಟಿ ಇದ್ದೇವೆ, ನಮಗೂ ವಿಷಯ ಸುಖ ಭೋಗಿಸುತ್ತಿದ್ದರೂ ಕರ್ಮಗಳ ಬಂಧವಿಲ್ಲ. ಆದರೆ ಅವರು ಭ್ರಮೆಯಲ್ಲಿ ಬಿದ್ದುಕೊಂಡಿದ್ದಾರೆ. ಅವರಿಗೆ ಕರ್ಮಬಂಧವು ಅವಶ್ಯವಾಗಿ ಇದೆ. ಆದುದರಿಂದ ಆ ಜೀವರುಗಳು ಅವಶ್ಯವಾಗಿ ಮಿಥ್ಯಾದೃಷ್ಟಿಗಳಿದ್ದಾರೆ. ಅವಶ್ಯವಾಗಿ ಮಿಥ್ಯಾದೃಷ್ಟಿಗಳಿದ್ದಾರೆ. ಯಾವ ಕಾರಣದಿಂದ? ಆದುದರಿಂದ ಅಂದರೆ ಯಾವುದರಿಂದ ಅವರಿಗೆ ವಿಷಯ ಸುಖ ಭೋಗಿಸುವ ಸಮಯದೊಳಗೆ ಸ್ನಿಗ್ಧ ಪರಿಣಾಮ. ಇಲ್ಲಿ ಬರೀ ಜೀವದ ಪರಿಣಾಮದ ಮೇಲೆ, ಇಂದ್ರಿಯಗಳಂತೂ ಅನ್ಯ ಉದ್ಗಲ ವಿಷಯ ತಮ್ಮ ವಿಷಯ ಪದಾರ್ಥಗಳ ಜೊತೆಗೆ ಸನ್ನಿಕರ್ಷವನ್ನು ಸಾಧಿಸ್ತವೆ ಅಥವಾ ಸಾಧಿಸುವುದಿಲ್ಲ. ಅದರಿಂದ ಜೀವನಿಗೆ ಎಷ್ಟು ಸ್ನಿಗ್ಧ ಪರಿಣಾಮ ಆಗುತ್ತಿದೆಯಲ್ಲ ಅಷ್ಟು ಬಂಧ ಇದೆ. ಜೀವನಿಗೆ ನಿರಾಸಕ್ತ ಪರಿಣಾಮ ಆಯಿತು ಅಂತಂದ್ರೆ ಬಂಧ ಇಲ್ಲ. ಆದರೆ ನಿರಾಸಕ್ತ ಪರಿಣಾಮ ಯಾರಿಗಾಗೋದ? ಯಾವ ಜೀವ ಸಮ್ಯಕ್ ದೃಷ್ಟಿ ಅರ್ಥಾತ್ ವಸ್ತುವನ್ನು ಹೇಗಿದೆಯೋ ಹಾಗೆ ನೋಡಿದಾನೋ, ನಿಜಾತ್ಮನನ್ನು ಹೇಗಿದೆಯೋ ಹಾಗೆ ತಿಳ್ಕೊಳ್ತಾ ಇದ್ದಾನೋ ಅವನಿಗೆ ನಿರಾಸಕ್ತ ದೃಷ್ಟಿ ಇರುವುದಿಲ್ಲ. ಆಸಕ್ತಿಯ ಪರಿಣಾಮ ಏನಿದೆ ಅದನ್ನು ಸ್ನಿಗ್ಧ ಅಂಥೇಳಿ ಅಂತಾರೆ. ಸ್ನಿಗ್ಧ ಅಂತಂದ್ರೆ ಅಂಟುಕೊಳ್ಳೋದು. ಯಾವುದರ ಜೊತೆಗೆ ಅಂಟುಕೊಳ್ಳೋದ? ಭೋಗದ ಭಾವರೂಪದಿಂದ ಪರಿಣಮನ ಏನು ನಡೆದದ್ದಿದೆ ಆ ಭಾವದ ಜೊತೆಗೆ ಚೈತನ್ಯದ ಅಂಟಿಕೊಳ್ಳುವಿಕೆ. ಅದೇ ಭಾವದಿಂದ ಭಿನ್ನ ಚೈತನ್ಯದ ಪರಿಣತಿಯ ಹೆಸರು ಧರ್ಮ ಇದೆ. ಪರಪದಾರ್ಥದಿಂದಂತೂ ಚೈತನ್ಯದ ಪರಿಣತಿ ಭಿನ್ನವೇ ಇದೆ. ಯಾವುವು ಪರಪದಾರ್ಥದ ಜೊತೆಗೆ ಪುದ್ಗಲ ಪದಾರ್ಥದ ಜೊತೆಗೆ ಚೈತನ್ಯದ ಪರಿಣತಿ ಏಕರೂಪ ಆಗುವ ಸಾಧ್ಯತೆ ಇಲ್ಲ. ವಸ್ತುವಿನ ಸ್ವರೂಪವೇ ಹಾಗಿಲ್ಲ.
ಆದರೆ ಯಾವ ಭೋಗರೂಪದ ಪರಿಣಾಮ ಅರ್ಥಾತ್ ಶರೀರದಲ್ಲಿರುವಂಥ ಇಂದ್ರಿಯಗಳ ಯಾವ ಅನ್ಯ ವಿಷಯ ಸಾಮಗ್ರಿಗಳ ಜೊತೆಗೆ ಸನ್ನಿಕರ್ಷತೆಯನ್ನು ಸಾಧಿಸಿ ಏಕರೂಪವಾಗಿ ವರ್ತಿಸುತ್ತಾವೆಯೋ ಅಥವಾ ಸಮೀಪವರ್ತಿಯಾಗಿ ವರ್ತಿಸ್ತವೆಯೋ ಅದನ್ನು ನೋಡಿ ಈ ಚೈತನ್ಯದ ಪರಿಣಾಮ ಅದ ತಾನೇ ಅಂಥೇಳಿ ತಿಳ್ಕೊಂಡ ಅದರ ಜೊತೆಗೆ ಏಕಾಗ್ತಿದೆ ಜ್ಞಾನದ ಪರಿಣಾಮ, ಜ್ಞಾನದ ಪರಿಣತಿ. ಆ ಏಕಾಗುವಿಕೆ ಏನಿದೆ ಅದು ಬಂಧ ಮತ್ತು ದುಃಖದ ಕಾರಣ ಇದೆ ರೀ. ಸ್ನಿಗ್ಧತೆಯಿಂದನ ಕರ್ಮ ರಜಗಳು ಕೂಡ ಬಂದ ಅಂಟ್ಕೊಳ್ತವೆ. ಸ್ನಿಗ್ಧತೆಯಿಂದನ ಈ ಜ್ಞಾನದ ಪರಿಣಮನಕ್ಕ ಚೈತನ್ಯದ ಪರಿಣಮನಕ್ಕ ಭಾವದ ಜೊತೆಗೆ ಏಕತೆ ಇರುವುದರಿಂದ ಈ ಜೀವಕ್ಕ ತ್ರಿಕಾಲಿ ಸ್ವಭಾವದ ಕಡೆಗೆ ಆಕರ್ಷಣೆ ಆಗುವುದಿಲ್ಲ. ಒಂದು ಚೈತನ್ಯದ ಪರಿಣತಿ ಇದೆ, ಒಂದು ವರ್ತಮಾನದ ಭಾವ ಪರದ್ರವ್ಯದ ಜೊತೆಗೆ ಏಕರೂಪವಾಗಿ ವರ್ತಿಸ್ತಾ ಇದೆ, ಸಮೀಪವರ್ತಿಯಾಗಿ ವರ್ತಿಸ್ತಾ ಇದೆ. ಒಂದು ಚಕ್ಷು ಇಂದ್ರಿಯವನ್ನು ಹೊರತುಪಡಿಸಿ ಉಳಿದ 4 ಇಂದ್ರಿಯಗಳ ವಿಷಯದ ಜೊತೆಗೆ ಸನ್ನಿಕರ್ಷತೆಯನ್ನು ಸಾಧಿಸ್ತವೆ. ಒಂದು ಚಕ್ಷು ಇಂದ್ರಿಯವೇ ಸನ್ನಿಕರ್ಷವನ್ನು ಸಾಧಿಸದೆ ಆ ವಿಷಯದ ಭೋಗವನ್ನು ಮಾಡ್ತಿದೆ. ಹಾಗಾದರೆ ಈ ಚೈತನ್ಯದ ಯಾವ ಪರಿಣತಿ ಇದೆಯಲ್ಲ, ಈ ಪರಿಣತಿ ವರ್ತಮಾನದ ಭಾವ ಯಾವ ವಿಷಯದ ಜೊತೆಗೆ ಒಂದಾಗ್ತಾ ಇದೆಯಲ್ಲ ಅಥವಾ ಅದರ ಸಮೀಪವರ್ತಿಯಾಗಿ ಪರಿಣಮನ ಮಾಡ್ತಾ ಇದೆಯಲ್ಲ, ಆ ಭಾವದ ಜೊತೆಗೆ ಈ ಚೈತನ್ಯದ ಪರಿಣತಿ ಏಕರೂಪ ಆಯಿತು ಅಂತಂದ್ರೆ ಆ ಚೈತನ್ಯದ ಪರಿಣತಿಯೊಳಗ ಸ್ನಿಗ್ಧತೆಯುಂಟಾಗಿ ಕರ್ಮರಜಗಳು ಅಂಟಿಕೊಳ್ತವೆ. ಮತ್ತು ಆ ಚೈತನ್ಯದ ಪರಿಣತಿ ಆ ಭಾವದ ಜೊತೆಗೆ ಏಕರೂಪ ಆಗುವುದರಿಂದ ತ್ರಿಕಾಲಿ ಯಾವ ಸ್ವಭಾವ ಹಿಂದಗಡೆ ಇದೆಯಲ್ಲ ಅದರ ಕಡೆ ನೋಡಲಿಕ್ಕೆ ಅದಕ್ಕೆ ಸಮಯಾವಕಾಶ ಇಲ್ಲ. ಹೀಗಾಗಿ ಕಾರ್ಯ 3 ಆಗ್ತವ್ರಿ. ಒಂದು ಚೈತನ್ಯದ ಪರಿಣತಿ ಸಮಯವರ್ತಿ ಭಾವದ ಜೊತೆಗೆ ಏಕಾಕಾರ ಆಗುವಂಥ ಯಾವ ಕಾರ್ಯ ಮಾಡ್ತಿದೆಯೋ ಇದು ಒಂದು ಕಾರ್ಯ. ಎರಡನೇದ ಆ ಕಾರ್ಯದಿಂದ ಭಾವದೊಳಗೆ ಸ್ನಿಗ್ಧತೆಯುಂಟಾಗಿ ಕರ್ಮದ ರಜಗಳು ಅಂಟಿಕೊಳ್ತವೆ, ಇದು 2ನೇ ಕಾರ್ಯ. 3ನೇದಾಗಿ ಆ ಚೈತನ್ಯದ ಪರಿಣತಿಗೆ ತ್ರಿಕಾಲಿ ಸ್ವಭಾವವನ್ನು ಕಂಡುಕೊಳ್ಳುವ, ಅದರ ಆಶ್ರಯ ಮಾಡುವ, ಅದರ ಮಹಿಮೆ ಮಾಡುವ ಸಲುವಾಗಿ ಅವಕಾಶ ಉಳಿಯುವುದಿಲ್ಲ. ಅದು ಆ ಕಡೆ ಹೋಯ್ತಲ್ಲ, ಒಂದಿದೆ ಈ ಕಡೆ ಬದಲಾಗ್ತಾ ಇರುವಂಥ ಭಾವಗಳ, ಒಂದಿದೆ ಈ ಕಡೆ ತ್ರಿಕಾಲಿ ಅಖಂಡ ಧ್ರುವ ಚೈತನ್ಯ ನಿಧಿ, ಮಧ್ಯದೊಳಗಿದೆ ಜ್ಞಾನದ ಪರಿಣತಿ ಅರ್ಥಾತ್ ಚೈತನ್ಯದ ಪರಿಣತಿ. ಆ ಚೈತನ್ಯದ ಪರಿಣತಿ ಆ ಸಮಯವರ್ತಿ ಭಾವದ ಜೊತೆಗೆ ಏಕಾಗುವುದರಿಂದ ಸ್ವಾಭಾವಿಕವಾಗಿನ ಭಾವದೊಳಗೆ ಸ್ನಿಗ್ಧತೆ ಬರ್ತಿದೆ. ಆ ಸ್ನಿಗ್ಧತೆಯಿಂದ ಕರ್ಮರಜಗಳು ಅಂಟಿಕೊಳ್ಳುತ್ತವೆ. ಅಲ್ಲಿ 2 ಪ್ರಕಾರದ ಹಾನಿ ಆಯಿತು. ಅವು 2ಕ್ಕಿಂತಲೂ ಇಲ್ಲಿ ಒಂದು ಹಾನಿ ಏನಾಯಿತು ಅಂತಂದರೆ, ಯಾವ ಚೈತನ್ಯದ ಪರಿಣತಿ ನಿಜ ಭಾವವನ್ನು ತ್ರಿಕಾಲಿ ಏಕರೂಪದ ಭಾವವನ್ನು ಅಥವಾ ಸ್ವಭಾವವನ್ನು ತಿಳಿದುಕೊಳ್ಳುವ ಸಲುವಾಗಿ ಅದಕ್ಕೆ ಕಾಲಾವಕಾಶ ಉಳಿಲಿಲ್ಲ, ಅದು ಅಲ್ಲಿ ವ್ಯಸ್ತ ಆಯ್ತು. ಹೀಗಾಗಿ ನಿಜ ಕಾರ್ಯ ಉಳಿಯಿತು ಮತ್ತು ಅಲ್ಲಿ ಪರದ ಜೊತೆಗೆ ಅರ್ಥಾತ್ ಸಮಯವರ್ತಿ ಭಾವದ ಜೊತೆಗೆ ಏಕಾಗುವುದರಿಂದ ಪರದ ಜೊತೆಗೆ ಉಳ್ಕೊಳ್ಳುವಂಥ ಭವಿಷ್ಯದ ನಿರ್ಮಾಣ ಆಯಿತು. ಪರದ ಜೊತೆಗೆ ಅರ್ಥಾತ್ ಕರ್ಮದ ಜೊತೆಗೆ ರೀ. ನೋಡ್ರಿ, ಧರ್ಮದ ಸೂಕ್ಷ್ಮತೆ ಇಲ್ಲಿ 2 ಮಾತನ್ನ ಭಿನ್ನವಾಗಿ ಹೇಳಿದರು. ಒಂದಿದೆ ಸಮ್ಯಕ್ ದೃಷ್ಟಿ ಜೀವನಿಗೆ ಅತ್ಯಂತ ನಿರಾಸಕ್ತ ಪರಿಣಾಮ. ಯಾಕೆ ಅಂತಂದ್ರೆ ಅವನ ಚೈತನ್ಯದ ಪರಿಣತಿ ಇದೆಯಲ್ಲ ಅದು ನಿಜ ಧ್ರುವದ ಜೊತೆಗೆ ಏಕಾದತ್ತೆ ಇದೆ ರೀ. ಹೀಗಾಗಿ ಅಲ್ಲಿ ಅತ್ಯಂತ ನಿರಾಸಕ್ತಿ ಇದೆ ರೀ. ಎಲ್ಲಿ? ಭೋಗದ ಭಾವದ ಜೊತೆಗೆ ರೀ. ಭೋಗದ ಭಾವದ ಜೊತೆಗೆ ಅತ್ಯಂತ ನಿರಾಸಕ್ತ ಇದ್ದ ಕಾರಣ ಆ ಭಾವದೊಳಗೆ ಸ್ನಿಗ್ಧತೆನೇ ಇಲ್ಲದೆ ಇರುವುದರಿಂದ ಕರ್ಮರಜಗಳು ಅಂಟಿಕೊಳ್ಳುವುದಿಲ್ಲ.
ಇದು ಸ್ಪಷ್ಟರೇ. ಇನ್ನು ಈ ಕಡೆ ಏನಿದೆ, ಧ್ರುವದ ಜೊತೆಗೆ ಚೈತನ್ಯದ ಪರಿಣತಿಯ ಏಕತೆ, ರುಚಿ, ತಾನೆನ್ನುವ ಒಂದು ಶ್ರದ್ಧೆ ಇಲ್ಲಿ ಇರುವುದರಿಂದ, ಇದರ ಕಾರಣದಿಂದ ಸತ್ತಾದೊಳಗಿರುವಂಥ ಕರ್ಮಗಳ ಬೇಗ ಬೇಗ ಹೊರಟು ಹೋಗ್ತವ್ರೆ. ಇದು ನಿರ್ಜರಿ ಇದೆ. ನಿರ್ಜರಿಗೆ ಕಾರಣ ಚೈತನ್ಯದ ಪರಿಣತಿ ಸ್ವಭಾವದೊಳಗೆ ಏಕರೂಪವಾಗಿ ಉಳಿಯುವುದಿದೆ. ನಿರ್ಜರಿಗೆ ಕಾರಣ ನವೀನ ಕರ್ಮಗಳ ಆಶ್ರವ ಆಗದೇ ಇರುವಿಕೆ ಇದೆ. ಎರಡೂ ಕಾರ್ಯಗಳ ಒಂದು ಚೈತನ್ಯದ ಪರಿಣತಿ ಸ್ವಭಾವದ ಆಶ್ರಯ ಮಾಡುವುದರಿಂದ ಸಹಜವಾಗಿ ಆಗುತ್ತದೆ. ಎರಡೂ ಕಾರ್ಯ ಅದು ಏನ, ಸತ್ತಾದೊಳಗಿರುವಂಥ ಕರ್ಮಗಳು ಹೊರಟು ಹೋದು ನವೀನ ಕರ್ಮಗಳ ಅಲ್ಲಿ ಸ್ನಿಗ್ಧತೆ ಇಲ್ಲದೆ ಇರುವ ಕಾರಣದಿಂದ ಅಂಟಿಕೊಳ್ಳಲಿಲ್ಲ. ಇದು ಮಹಾನ್ ಲಾಭದ ವ್ಯಾಪಾರ ಇದೆ. ಇನ್ನು ಮಿಥ್ಯಾದೃಷ್ಟಿ ಜೀವ ಆ ಭೋಗದ ಭಾವರೂಪದ ಪರಿಣಾಮಗಳ ಜೊತೆಗೆ ಏಕರೂಪ ಆಗುವುದರಿಂದ ಅವನಿಗೆ ನಾನಾ ಪ್ರಕಾರದ ಕರ್ಮಗಳದ್ದ ಸ್ಥಿತಿ, ಅನುಭಾಗ, ಪ್ರಕೃತಿ, ಪ್ರದೇಶಗಳ ಬಂಧ ಆಗತಾ ಇರುವ ಸಮಯದೊಳಗ ಅವನಿಗೆ ವರ್ತಮಾನದಲ್ಲಿ ಆಭಾಸ ರೂಪದ ಕ್ಷಣಿಕ ಸುಖ ಆದರರೆ ಅದರಿಂದ ಲಾಭ ಏನಿದೆ ರೀ? ಒಂದು, ಅವನಿಗೆ ಅದರಿಂದ ಲಾಭಂತೂ ಏನಾಗಲಿಲ್ಲ. ನವೀನ ಕರ್ಮಗಳದ್ದು ವಿಪುಲವಾಗಿ ಆಶ್ರವ ಬಂಧ ಆಯ್ತು. ಮತ್ತು ಹಳೆಯ ಕರ್ಮಗಳ ಎಷ್ಟು ಉದಯಕ್ಕೆ ಪ್ರಾಪ್ತ ಆಗೋವಿದ್ದು ಅವು ಕೆಲವು ಹೊರಟು ಹೋದವು, ಕೆಲವು ಅಲ್ಲೇ ಉಳಿದು ರೀ. ಯಾಕೆ ಅಂತಂದ್ರೆ ಮಾರ್ಗ ಅಲ್ಲಿ ಎರಡು ಬಂದದವ್ರಲ್ಲ. ಹೀಗಿದ್ದ ಕಾರಣ ಕೆಲವು ಯಾವ ಹೊರಟು ಹೋಗೋ ಉದುರಿ ಹೋದು ನಿಜವಾಗಿ ಹೋದು ಅನ್ನುವುದರೊಳಗೆ ಯಾವ ಅರ್ಥನೂ ಇಲ್ರಿ. ಯಾಕೆ ಅಂತಂದ್ರೆ ಅಲ್ಲಿ ಬರ್ತಾ ಇರುವುದರದ ಸಂಖ್ಯೆನೂ ಇದೆ, ಮತ್ತು ಸ್ವಭಾವದ ಆಶ್ರಯ ಇಲ್ಲದೆ ಇರುವಂಥ ಜ್ಞಾನದ ನಿಷ್ಠುರ ಪ್ರವೃತ್ತಿ ಕೂಡ ಇದೆ. ಇದರಿಂದ ಹಳೆಯ ಕರ್ಮಗಳ ಹೋಗುವಿಕೆಯಲ್ಲೂ ತಡೆಯಾಯಿತು, ಮತ್ತು ಬರುವ ಹೊಸ ಕರ್ಮಗಳಿಗೆ ಯಾವ ಪ್ರಕಾರದ ನಿರ್ಬಂಧ ಇಲ್ಲದಾಯಿತು. ಹೀಗಾಗಿ ಅವ ಎರಡೂ ಪ್ರಕಾರದಿಂದ ಲಾಭಾನ್ವಿತ ಆದ್ರೆ ಇವು ಎರಡೂ ಪ್ರಕಾರದಿಂದ ಏನಾದ ಹಾನಿಗೊಳಗಾದ. ಬಸ್ ಹಾನಿ ಹಾನಿ ಇದುವೇ ಇದೆ. ಮಹಾನ್ ಪುಣ್ಯ ಕರ್ಮದ ಉದಯದಿಂದ ಅಥವಾ ಜ್ಞಾನದ ವಿಕಾಸದಿಂದ ಯೋಗ್ಯ ಅಯೋಗ್ಯವನ್ನು ತಿಳಿಯುವಂಥ ಕ್ಷಣವರ್ತಿ ಭಾವ ಮತ್ತು ತ್ರಿಕಾಲಿ ಸ್ವಭಾವದ ಮಧ್ಯದಲ್ಲಿ ಇರುವಂಥ ಅಂತರವನ್ನು ಗುರುತಿಸುವಂಥ ಯಾವ ಕ್ಷಯೋಕ್ಷಮ ಜ್ಞಾನ ಸಂಜ್ಞೀತನ ಪ್ರಾಪ್ತ ಆಗಿತ್ತಲ್ಲ ಅದು ಸಂಜ್ಞೀತನದ ಎರಡೇ ಕಾರ್ಯ ಅದವ್ರೆ. ಒಂದಂತಂದ್ರೆ ಸ್ವಭಾವ ಮತ್ತು ಅರ್ಥಾತ್ ತ್ರಿಕಾಲಿ ಭಾವ ಮತ್ತು ಕ್ಷಣವರ್ತಿ ಭಾವಗಳ ಮಧ್ಯದಲ್ಲಿರುವ ಅಂತರವನ್ನು ಗುರುತಿಸುವುದು. ಎರಡನೇದ ಅಂತಂದ್ರೆ ಯೋಗ್ಯ ಅಯೋಗ್ಯ ಕಾರ್ಯದ ಪ್ರಜ್ಞೆ ಇರುವುದು. ಇದು ಇಲ್ಲ ಅಂತಂದ್ರೆ ಸಂಜ್ಞೀತನದ್ದು ಯಾವೂ ಏನಾಗಲಿಲ್ಲ, ಲಾಭ ಆಗಲಿಲ್ಲ. ಯಾಕೆ ಅಂತಂದ್ರೆ ಇಂದ್ರಿಯ ವಿಷಯಗಳಲ್ಲಂತೂ ಈ ಜೀವ ಅನಾದಿಯಿಂದ ಸ್ನಿಗ್ಧವಾಗಿ ವರ್ತಿಸ್ತಾನೇ ಇದ್ದ. ಮನಸ್ಸು ಪ್ರಾಪ್ತ ಆದ ಮೇಲೆ ಕೂಡ ಅದನ್ನೇ ಮಾಡಿದ ಅಂತಂದ್ರೆ ಮನುಷ್ಯ ಭವ, ಜೈನ ಕುಲ ಇವೆಲ್ಲವೂ ದೊರಕಿದರನೂ ದೊರಕದೇ ಇರುವ ಹಾಗೆ ಜೀವ ಯಥಾ ಪ್ರಕಾರ ಅನಂತ ಸಂಸಾರದೊಳಗೆ ಉಳಿದ್ರಿ. ಮನುಷ್ಯ ಭವ, ಜೈನ ಕುಲ ಇವು ಪ್ರಾಪ್ತ ಆದ ನಂತರ ಅನಂತ ಸಂಸಾರ ಏನಿದೆ ಅದಕ್ಕ ಕೊನೆ ಬರಬೇಕ್ರಿ. ಕಾರ್ಯ ಒಂದೇ, ಏನ ಮನುಷ್ಯ ಭವ ಮತ್ತು ಜೈನ ಕುಲ ಇವುಗಳ ಪ್ರಾಪ್ತಿಯಾದ ನಂತರ ಒಂದೇ ಕಾರ್ಯ ಆಗೋದು ಅವಶ್ಯಕ ಇದೆ. ಒಂದೇ. ನಾವು ನಾನಾ ಪ್ರಕಾರದ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಮಂದಿರ ನಿರ್ಮಾಣ ಮಾಡ್ತಾ ಇದ್ದೇವೆ, ದಾನ ಮಾಡ್ತಾ ಇದ್ದೇವೆ, ಪೂಜೆ ಮಾಡ್ತಾ ಇದ್ದೇವೆ, ವ್ರತ ಮಾಡ್ತಾ ಇದ್ದೇವೆ, ಉಪವಾಸ ಮಾಡ್ತಾ ಇದ್ದೇವೆ. ಅದರ ಕಾರ್ಯ ಒಂದೇ ಆಗೋದಿದೆ. ಮೂರು ಕಾರಣ ಅದವ್ರೆ.
ಒಂದು ಮನಸ್ಸ, ಒಂದು ಮನುಷ್ಯ ಪರ್ಯಾಯ, ಒಂದು ಜೈನ ಕುಲ. ಇವು ಮೂರು ಕಾರಣ. ಅರೇ ಮೂರೂ ಸಿಗೋದು ಅವಶ್ಯಕ ಇಲ್ಲ ಆ ಕಾರ್ಯ ಆಗುವ ಸಲುವಾಗಿ, ಒಂದು ಕಾರ್ಯ ಆಗುವ ಸಲುವಾಗಿ. ಆದ್ರೆ ಮೂರು ಕಾರಣ ಸಿಕ್ಕ ನಂತರ ಕೂಡ ಆ ಕಾರ್ಯ ಆಗಲಿಲ್ಲ ಅಂತಂದ್ರೆ ಏನಿದೆ? ಯಾವ ಕಾರ್ಯ? ಅರೆ ಅನಂತ ಸಂಸಾರಕ್ಕೆ ಕೊನೆ ಬರೋದು, ಅದು ಒಂದೇ ಕಾರ್ಯ ರೀ. ಮೂರೂ ಸಿಗೋದು ಅವಶ್ಯಕ ಇಲ್ಲ. ಸಂಜ್ಞೆ ಒಂದು ಸಿಕ್ಕರನು ಕಾರ್ಯ ಅನೇಕ ಜೀವರುಗಳದ್ದು ಆದದ್ದು ಇದೆ ರೀ. ಮನುಷ್ಯ ಭವ ಎರಡು ಸಿಕ್ಕ ನಂತರ ಅದೆಷ್ಟೋ ಜೀವಗಳ ಕಾರ್ಯ ಆದದ್ದಿದೆ. ಮೂರು ಸಿಕ್ಕ ನಂತರ ಕಾರ್ಯ ಆಗೋದಿಲ್ಲ ಅನ್ನೋದ ಕಲಂಕ ಇದೆ. ಯಾವಾಗಲೂ ಎಲ್ಲದಕ್ಕೂ ಮೂರೇ ಇದೆ ರೀ. ಸವಾಲಿಡು ಹೇಳೋದೊಳಗೆ 1 ವಾರ 2 ವಾರ ಅಂತಾರೆ, ಆಮೇಲೆ 3ನೇ ಬಾರಿಗೆ ಮುಗೀತ್ರಿ, ಫೈನಲ್ ಆಯ್ತದ. 3ಕ್ಕೆ ಮುಕ್ತಿ ಇದೆ ರೀ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಮೂರೇ ಅದಾವ್ರಿ, 4ನೇದ್ದು ಇಲ್ಲ. ಮೋಕ್ಷದ ಕಾರಣ, ಮುಕ್ತಿಗೆ ಕಾರಣ ಮೂರೇ, ಅರ್ಥಾತ್ 3 ಅರ್ಥಾತ್ ಚರ್ಮಶೀಮೆ. ನಮಗೆ 3ನೇದ್ದು ಯಾವುದಿದೆ? ಜೈನ ಕುಲ ಇದೆ. ಮನಸ್ಸ 4 ಗತಿಯಲ್ಲಿರ್ತಿದೆ. 2ನೇ ಲಾಭ ಮನುಷ್ಯ ಗತಿ, 3ನೇ ಲಾಭ ಜೈನ ಕುಲ. ಇನ್ನು ಇದಕ್ಕಿಂತ 4ನೇ ಲಾಭ ಇರುವುದಿಲ್ಲ. ಜೈನ ಕುಲ ಅಂತಂದ್ರೆ ಜಿನದೇವನ ದರ್ಶನ ಯೋಗನೂ ಇರಬಹುದು, ಜಿನವಾಣಿಯ ಶ್ರವಣ ಯೋಗನೂ ಇರಬಹುದು, ಏನೂ ಇರಬಹುದು. ಅದರ ಒಂದೇ ಇದೆ ಜೈನ ಕುಲ. ಈ 3 ಸಿಕ್ಕ ನಂತರ ಕೂಡ ಆ ಒಂದು ಕಾರ್ಯ ಆಗಲಿಲ್ಲ ಅಂತಂದ್ರೆ ನಿಜವಾಗಿ ನಮ್ಮಷ್ಟಕ್ಕೆ ನಾವು ಧಿಕ್ಕಾರ ಯೋಗ್ಯ ಅದೇವೆ. ಏನು ಹೇಳ್ತಾ ಇದ್ದಾರೆ? ನಮಗೆ ಭವಸಾಗರದ ಭಯವೇ ಇಲ್ಲ. ಜನ್ಮ ಮರಣಗಳ ದುಃಖ ಎಷ್ಟಿದೆ ಅನ್ನೋದು ಲಕ್ಷ್ಯದೊಳಗೆ ಬರ್ತಾ ಇಲ್ಲ. ಮರಣದ ಸಮಯದ ದುಃಖವನ್ನ ಅನೇಕ ಜೀವರುಗಳದ್ದ ಮರಣದ ಸಮಯದ ಅಂತರಂಗದ ಖೇದ, ಅಸಹಾಯತೆ, ಅತ್ಯಂತ ಯಾಚಕ ದೃಷ್ಟಿಯಿಂದ ಅನ್ಯರ ಕಡೆಗೆ ನೋಡುವ ಆ ದೀನ ದೃಷ್ಟಿ, ಇದರಿಂದ ಅಂತರಂಗದ ದುಃಖ ಲಕ್ಷ್ಯಕ್ಕೆ ಬರುವುದಿಲ್ಲ. ಬರಕಬೇಕು ಅಥವಾ ಬೇಡ್ರಿ? ಮರಣದ ಮುಖದೊಳಗೆ ಪ್ರವೇಶ ಮಾಡ್ತಾ ಇರುವಂಥ ಯಾವನೋ ಓರ್ವ ವ್ಯಕ್ತಿ ದೈನ್ಯತೆಯಿಂದ ನೋಡ್ತಾ ಇರ್ತಾನೆ. ಆದ್ರೆ ಅವನ ದೈನ್ಯತೆಯ ಪರಿಹಾರ ಮಾಡುವ ಸಲುವಾಗಿ ಉದಾರತೆ, ಅಂಥ ಉದಾರತೆ ಲೋಕದೊಳಗೆ ಯಾರಲ್ಲೇನೂ ಇಲ್ಲ. ಮರಣದ ಸಮಯ ಎಷ್ಟು ಅನಿವಾರ್ಯ ಇದೆ ರೀ, ಎಷ್ಟು ಅಸಹಾಯ ಇದೆ, ಅದರ ನಿವಾರಣೆ ಸಾಧ್ಯ ಇಲ್ಲ, ಯಾರಿಂದನೂ ಇಲ್ಲ. ಇದನ್ನು ನೋಡಿದೇವೇನಿಲ್ರಿ? ನಮಗೆ ಬರೇ ಒಂದು ಅನ್ನಿಸ್ತಿದೆ, ದೀರ್ಘಕಾಲದ ರೋಗದ ದುಃಖ ಅಥವಾ ವೃದ್ಧಾಪ್ಯದ ದುಃಖ ಇತ್ತು ಅಂತಂದ್ರೆ ಮರಣ ಆದ್ರೆ ಒಳ್ಳೇದು. ಆದ್ರೆ ಅದರ ಅನಂತ ಗುಣಿತ ದುಃಖ ಅಲ್ಲಿ ಮರಣದೊಳಗ ಜೀವನಿಗೆ ಇದೆ ರೀ. ಇನ್ನು ಜನ್ಮದ ದುಃಖ ಅಂತೂ ಕಲ್ಪನಾತೀತ. ಜ್ಞಾನಿ ಜೀವಗಳ ಕೂಡ ಅಲ್ಲಿ ತಮ್ಮ ಒಂದು ಅಸಮರ್ಥತೆಯನ್ನ ವ್ಯಕ್ತಪಡಿಸಿದ್ದಾರೆ. ಜನ್ಮದ ದುಃಖವನ್ನ ಹೇಳುವಲ್ಲಿ ಪಂಡಿತ್ ದೌಲತರಾಮರು ಏನು ಹೇಳಿದರು? ಕೋಟಿ ನಾಲಿಗೆಗಳಿಂದ ಹೇಳಿದರನೂ ಕೂಡ ಆ ದುಃಖದ ವಿವರಣೆ ಮಾಡುವುದು ಸಾಧ್ಯ. ಅರೆ ಇದನ್ನು ಪ್ರತ್ಯಕ್ಷವಾಗಿ ವಿಚಾರದ ಭೂಮಿಕೆಯೊಳಗೆ ತಂದುಕೊಳ್ಳುವಂಥ ಯೋಗ್ಯತೆ ನಮ್ಮ ಜ್ಞಾನಕ್ಕೆ ಪ್ರಾಪ್ತ ಆದ್ರೂ ಕೂಡ ಆ ಜನ್ಮ ಮರಣಗಳ ದುಃಖ ಲಕ್ಷ್ಯದೊಳಗೆ ಬರುವ ಹಾಗೆ ನಾವು ಅದರ ವಿಚಾರ ಮಾಡ್ತಾನೇ ಇಲ್ಲ. ಅರೆ ನೋಡ್ರಿ, ಸಾಯುವುದು ಅನಿವಾರ್ಯ. ಆಯು ಪೂರ್ಣ ಆದ ನಂತರ ದೇಹ ಮತ್ತು ಆತ್ಮನ ಭಿನ್ನತೆ ಆಗೋದನರೇ. ಆದ್ರೆ ಆ ದೇಹ ಮತ್ತು ಆತ್ಮನ ಭಿನ್ನತೆ ಆಗಿ ದೇಹ ಮತ್ತು ಆತ್ಮನ ತ್ರಿಕಾಲ ಭಿನ್ನತೆಯ ನಿರ್ಣಯ ಈ ಜೈನ ಕುಲದೊಳಗೂ ಉತ್ಪನ್ನ ಆಗಿರುವಂಥ ಜೀವನಿಗೆ ವಿಕಲ್ಪಾತ್ಮಕವಾಗಿ ಕೂಡ ಆಗಲಿಲ್ಲ ಅಂತಂದ್ರೆ ಆ ದೇಹದ ಜೊತೆಗೆ ಭಿನ್ನವಾಗುವಂಥ ಯಾವ ಪ್ರಸಂಗ ಇದೆಯೋ ಅದು ಕಥನಾತೀತ ದುಃಖದ ಅನುಭವ ಮಾಡಿಸುವಂಥದ್ದು.
ಜನ್ಮ ಮರಣದ ನಿಗಳದೊಳಗೆ ಬರ್ತಿದೆ. ದೇಹದ ಮುಖ್ಯತೆಯಿಂದ ದೇಹದ ತ್ಯಾಗ ಆಗೋದ ಅನಂತ ದೇಹ ಧಾರಣಕ್ಕೆ ಕಾರಣ ಇದೆ. ಆತ್ಮನ ಮುಖ್ಯತೆಯಿಂದ ದೇಹದ ತ್ಯಾಗ ಆಗೋದ ಶಾಶ್ವತ ಸುಖದ ಸಲುವಾಗಿ ಆಧಾರ ಇದೆ. ಆತ್ಮನ ಮುಖ್ಯತೆಯಿಂದ ಮರಣ ಆಗೋದು, ದೇಹವನ್ನು ಬಿಟ್ಟುಕೊಡೋದು, ಅದೇನಿದೆ ಇವತ್ತಿಲ್ಲ ನಾಳೆ ಶಾಶ್ವತ ಸ್ವಾಧೀನ ಅನಂತ ಸುಖದ ಆಧಾರ ಕಾರಣ ಇದೆ. ಇನ್ನು ದೇಹದ ಮುಖ್ಯತೆಯಿಂದ ದೇಹದ ತ್ಯಾಗ ಆಗೋದ ಆ ಒಂದು ಸಮಯದ ಪರಿಣಾಮದೊಳಗ ಅನಂತ ದೇಹಗಳನ್ನು ಧಾರಣ ಮಾಡುವಂಥ ಭವಿತವ್ಯದ ನಿರ್ಮಾಣ ಆಗ್ತಿದೆ. ಅದಕ್ಕೆ ಈ ಜನ್ಮ ಮರಣಗಳ ಚಕ್ರ ಜಟಿಲವಾದಂಥ ಈ ಯಾವ ಸಂಸಾರದ ಚಕ್ರ ಏನಿದೆ ರೀ, ಅಖಂಡ ಜನ್ಮದ ನಂತರ ಮರಣ, ಮರಣದ ನಂತರ ಜನ್ಮ, ಬೇರೆ ಏನಿದೆ ಯಾರು? ಏನೇನೋ ಇದೆ ಅಂಥೇಳಿ ನಾವು ತಿಳ್ಕೊಂಡಿದ್ದೇವೆ, ಭ್ರಾಂತಿ ಇದೆ, ಮನ್ನಿಸ್ತಾ ಇದ್ದೇವೆ. ಆದರೆ ಜೀವದ ಕಾರ್ಯದೊಳಗೆ ಎರಡೇ, ಒಂದು ಜನ್ಮ, ಅದರ ನಂತರ ಮರಣದ ಕಡೆಗೆ ನಿರಂತರದ ಉದ್ಯಮ, ಮರಣ ಅದರ ನಂತರ ಜನ್ಮದ ಕಡೆಗೆ ಕಾರ್ಯ ಪ್ರವೃತ್ತಿ. ಏನಿದೆ ಸಾಧಿಸಿದ್ದು ಏನು? ಯಾವ ದೇಹದ ಸುಂದರತೆ, ಯಾವ ಧನದ ಅಧಿಕತೆ, ಯಾವ ಅಧಿಕಾರದ ಮಹಿಮೆ ಹೇಳ್ರಿ, ಒಂದಿಷ್ಟು ವಿಚಾರ ಮಾಡಿ. ಈ ಎರಡರ ಅನಿವಾರ್ಯತೆಯಿಂದ ಹೊರಗೆ ಬರುವ ಕಾರ್ಯನ ಆಗಲಿಲ್ಲ ಅಂತಂದ್ರೆ ದೇಹದ ಸುಂದರತೆ ಸಬಲತೆ ಆಗಲಿ, ಅಧಿಕಾರದ ಮಹಿಮೆ ಆಗಲಿ, ಧನದ ಅಧಿಕತೆ ಆಗಲಿ, ಅದರಿಂದ ಈ ಜನ್ಮವನ್ನಾಗಲಿ ಮರಣವನ್ನಾಗಲಿ ನಾಶ ಮಾಡೋ ಸಾಧ್ಯ ಇದೆ ಅಂದರೆ ಏನು ಹೇಳಿತು? ಕೋಟಿಗಟ್ಟಲೆ ದುಡ್ಡು ಇದೆ ರೀ, ನನ್ನ ಪ್ರಿಯ ಜನ, ಪತ್ನಿ ಇರಲಿ ಅಥವಾ ಪತಿ ಇರಲಿ ಅಥವಾ ಪುತ್ರ ಇರಲಿ, ಅವನನ್ನು ಉಳಿಸಿಕೊಳ್ಳುವ ಸಲುವಾಗಿ ನಾವು ತಜ್ಞರ ಎದುರಿಗೆ ಯಾಚನಾ ಮಾಡ್ತೇವೆ. ಶರೀರದ ತಜ್ಞರ ಎದುರಿಗೆ ಅವರ ಆ ದೇಹದ ಒಳಸ್ಥಿತಿಯನ್ನು ಅಭ್ಯಾಸ ಮಾಡಿರ್ತಾರೆ. ಯಾವುದೋ ಒಂದು ರೋಗ ಆ ರೀತಿ ವ್ಯಾಪ್ತ ಆದದ್ದು ಇದೆಯಲ್ಲ, ಆವಾಗ ಅವರ ಕ್ಷಮಿಸಿ, ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂಥೇಳಿ ಪ್ರಾಮಾಣಿಕ ಇದ್ದರೆ ಉತ್ತರ ಕೊಡಬಹುದಾಗಿದೆ. ಹಾಗಾದ್ರೆ ಆ ಕೋಟಿಗಟ್ಟಲೆ ಧನ ಯಾವುದಕ್ಕೆ ಬಂದರೆ? ನಮ್ಮ ಪ್ರಿಯ ಜನರನ್ನು ಉಳಿಸಿಕೊಳ್ಳಲಿಕ್ಕೆ ಬರಲಿಲ್ಲ, ಅವರ ಮರಣವನ್ನು ತಪ್ಪಿಸಲಿಕ್ಕೆ ಬರಲಿಲ್ಲ, ನಮ್ಮ ಮರಣವನ್ನು ತಪ್ಪಿಸಿಕೊಳ್ಳಿಕ್ಕೂ ಉಪಯೋಗ ಇಲ್ಲ. ಹಾಗಾದ್ರೆ ಜನ್ಮ ಮರಣ ಮತ್ತು ರೋಗದ ನಿವಾರಣೆ ಯಾವುದರಿಂದ ಆಗುವುದಿಲ್ಲವೋ ಆ ಧನದ ಮಹಿಮೆ ಏನಿದೆ? ಏನಿದೆ? ಇನ್ನು ಯಾವ ಅಧಿಕಾರ ಮರಣದ ಮೇಲೆ ನಡೆಯೋದಿಲ್ಲವೋ, ಯಾರ ಅಧಿಕಾರ, ಅರೆ ಇಂದ್ರ ಸರ್ವಜ್ಞರ ಸೇವೆ ಸಲುವಾಗಿ, ಅರ್ಥಾತ್ ತೀರ್ಥಂಕರ ಸೇವೆಯ ಸಲುವಾಗಿ ತೀರ್ಥಂಕರ ಜೀವ ಮಾತೆಯ ಗರ್ಭದಲ್ಲಿ ಬಂದಾಗಿನಿಂದ ಶುರು ಮಾಡ್ತಿದ್ದೀರಿ ಸೇವೆಯನ್ನು. ಆದ್ರೆ ಆ ತೀರ್ಥಂಕರರ ಯಾವ ದೇಹ ವಿಯೋಗ ರೂಪದ ಕಾರ್ಯ ಇದೆಯೋ ಅದನ್ನು ತಡಿಲಿಕ್ಕೆ ಆ ಇಂದ್ರ ಸಮರ್ಥದನೇನ್ರಿ? ಈ ವಿಚಾರ ನಮ್ಮ ಅಂತರಂಗದಲ್ಲಿ ಯಾಕೆ ಬರ್ತಾ ಇಲ್ಲ? ಯಾವ ಧನಕ್ಕೆ ನಾವು ಮಹಿಮೆ ಕೊಡ್ತಾ ಇದ್ದೇವೆ? ಯಾವ ದೇಹದ ಸೌಷ್ಠವಕ್ಕೆ ಅಥವಾ ಬಲಕ್ಕೆ, ಸಂವಹನಕ್ಕೆ ನಾವು ಮಹಿಮೆ ಕೊಡ್ತಾ ಇದ್ದೇವೆ? ಆ ದೇಹದ ಬಲದಿಂದ ಮೃತ್ಯುವಿನ ಜೊತೆಗೆ ಹೋರಾಟ ಸಂಘರ್ಷ ಮಾಡಿ ಅವನನ್ನು ಸೋಲಿಸೋದು ಸಾಧ್ಯ ಇಲ್ಲ. ದೇಹದ ಬಲ ಎಷ್ಟು ಇರಲಿಲ್ಲ, ಮರಣ ರೂಪದ ಶತ್ರುವನ್ನು ಸೋಲಿಸೋದು ಸಾಧ್ಯ ಇದೆ ಅಂದ್ರೆ ಇಲ್ಲ. ದೇಹದ ಬಲದಿಂದ ಸಾಧ್ಯ ಇಲ್ಲ, ಧನ ಬಲದಿಂದ ಸಾಧ್ಯ ಇಲ್ಲ, ಆಜ್ಞಾ ಬಲದಿಂದ ಸಾಧ್ಯ ಇಲ್ಲ. ಹಾಗಾದ್ರೆ ಅವುಗಳ ಮಹಿಮೆ ಯಾತಕ್ಕಾಗಿ ಮಾಡ್ತಾ ಇದ್ದೇವೆ? ದಿಗಂಬರ ಮುನಿ ಆದ ನಂತರ ಕೂಡ ಅವರ ಆತ್ಮೋನ್ಮುಖ ಆಗಿ ಲೇಖನ ಸಾಧಿಸಬೇಕಾದ್ರೆ ಎಷ್ಟೋ ಒಂದು ಕಷ್ಟ ಅಥವಾ ಅದರ ಬಗ್ಗೆ ವಿವೇಚನೆ ಆಗಮನ ನಾವಲ್ಲಿದೆ. ಆದರೆ ನಮ್ಮಂಥವ್ರು ಪಾಡೇನು? ಅದು ಒಮ್ಮೆ ಲಕ್ಷ್ಯದೊಳಗೆ
ಯಥಾರ್ಥ ಹೇಗಿದೆಯೋ ಹಾಗೆ ಲಕ್ಷ್ಯದೊಳಗೆ ಬರಬೇಕು. ನಮ್ಮಂಥವ್ರ ಪಾಡೇನು? ಅರೇ, ಇದು ಒಂದು ಮರಣದ ಸಲುವಾಗಿ ಅಲ್ಲ, ಅನಂತ ಮರಣಗಳದ ಅಭಾವ ಮಾಡುವ ಸಲುವಾಗಿ ಪುರುಷಾರ್ಥ ಜೀವ ಮಾಡೋದು ಇದೆ. ಇನ್ನು ಸತ್ತಾದೊಳಗಿನ ಕರ್ಮರಾಶಿ ಎಷ್ಟೆಷ್ಟು ಇದೇ ಜೀವ ಸಂಗ್ರಹ ಮಾಡಿದ್ದಿದೆಯಲ್ಲ, ಅದರ ಅನುಸಾರ ಪಡಬೇಕಾದಂಥ ಕಷ್ಟ ಬೇರೆ ಬೇರೆ ಇದೆ ರೀ. ಅದರ ಮಾತು ಇದು ಒಮ್ಮೆ ಲಕ್ಷ್ಯದೊಳಗೆ ಬರೋದು ಅವಶ್ಯಕ ಇದೆ. ಅರೆ ರೇ, ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡಿ ಕೂಡ ಯಾವ ಜೀವ ಅನೇಕ ವರ್ಷಗಳವರೆಗೆ ಶುದ್ಧೋಪಯೋಗ ಸಿದ್ಧರ ಜೊತೆಗೆ ಲೀಲಾಜಾಲವಾಗಿ ಚರ್ಚೆ ಮಾಡುವಂಥ ಸಿದ್ಧರ ಸಾನ್ನಿಧ್ಯದೊಳಗೆ ಒಡನಾಟದೊಳಗೆ ಇದ್ದುಕೊಂಡು ಜೀವನ ಕಳೆದಿರುವಂಥ ಆ ದಿಗಂಬರ ಸಂತನಿಗೆ ಕೂಡ, ಸಾಧು ಪುರುಷನಿಗೆ ಕೂಡ ದೇಹ ವಿಯೋಗದ ಸಮಯದೊಳಗ ಆತ್ಮನ ಪ್ರಜ್ಞೆ ಉಳಿದು ಆ ಆತ್ಮನ ಪ್ರಜ್ಞೆಯ ಜೊತೆಗೆ ಮರಣವನ್ನು ಜಯಿಸುವಂಥ ಮಾತ ಅತ್ಯಂತ ಕಠಿಣ ಇದೆ. ಅಂದ ಮೇಲೆ ನಮ್ಮ ಮರಣ ಹ್ಯಾಗ, ಆ ಮರಣದ ನಂತರ ಮತ್ತೇನ, ಅದು ಮತ್ತೆ ಯಕ್ಷ ದೊಡ್ಡ ಪ್ರಶ್ನೆ ಇದೆ ರೀ. ಆ ಮರಣ ಹ್ಯಾಗ? ಅರೇ, ಕೈಕಾಲು ಹೊಸೆದು ಇಡೀ ಲೋಕವ್ಯಾಪ್ತ ಆಗುವಷ್ಟು ಅರ್ಥರೌದ್ರ ಧ್ಯಾನದ ಜೊತೆಗೆ ಮರಣ ಮಾಡಿದರನು ಕೂಡ ನಂತರದ್ದೇನಿದೆ, ನಂತರದ ಭವಸಾಗರ ಎಷ್ಟು ಅಗಾಧ ಇದೆ ರೀ. ಅರೆ, ವಸ್ತುವಿನ ಸ್ವರೂಪದ ಜ್ಞಾನ ಆಗೋದು ಅವಶ್ಯಕ ಇದೆ. ಯಾವ ಕ್ಷುದ್ರವಾದಂಥ, ಯಾವ ತುಚ್ಛವಾದಂಥ ಅವಸ್ಥಾ ವಿಶೇಷಗಳಲ್ಲಿ ಯಾವ ಸುಂದರವಾಗಬೇಕಾದಂಥ ನಮ್ಮ ಜೀವನವನ್ನು ನಾವು ಸ್ವಯಂ ಅಸುಂದರ ಮಾಡಿಕೊಳ್ತಾ ಇದ್ದೇವೆ, ನಷ್ಟ ಭ್ರಷ್ಟ ಮಾಡಿಕೊಳ್ತಾ. ಒಂದು ದೃಷ್ಟಿಯ ಸಮ್ಯಕತನದಿಂದ ಜೀವ ಕರ್ಮಗಳ ನಿರ್ಜರೆಯನ್ನು ಮಾಡಬಹುದು. ಒಂದು ದೃಷ್ಟಿಯ ಸಮ್ಯಕತನದಿಂದ ಜೀವದ ಜ್ಞಾನ ಸಮಯವರ್ತಿ ಭಾವದ ಜೊತೆಗಿನ ಏಕತ್ವವನ್ನು ಬಿಡುವುದರಲ್ಲಿ ಸಮರ್ಥ ಆಗಬಹುದಾಗಿದೆ. ಅದನ್ನು ಹೊರತುಪಡಿಸಿ ಬೇರೆ ಉಪಾಯ ಯಾವೂ ಜೀವದ ಸಲುವಾಗಿ ಯಾವೂ ಕಾಲದೊಳಗೆ ಇಲ್ಲ. ಏನ ದೃಷ್ಟಿಯ ಯಥಾರ್ಥತೆಯ ಬಲದಿಂದನ ಈ ಜೀವ ನವೀನ ಕರ್ಮಗಳ ಆಶ್ರವವನ್ನು ತಡೆಯೋದು ಸಾಧ್ಯ ಇದೆ. ಪ್ರಭು, ಆ ಕರ್ಮದ ಆಶ್ರವ ಎಷ್ಟಿದೆ ಅನ್ನೋದು ನಮ್ಮ ಲಕ್ಷ್ಯದೊಳಗೆ ಬರುವುದಿಲ್ಲ. ಯಾವುದೂ ಶಬ್ದದ ನಮಗೆ ಭಾವಭಾಸನ ಆಗ್ತಾ ಇಲ್ಲ. ಆಶ್ರವ ಹೇಗಿದೆ, ಹೇಗೆ ಬಂದು ಬೀಳ್ತಾ ಇದೆ ರಾಶಿ ರಾಶಿಯಾಗಿ. ಕರ್ಮ ಈಗೇನು 4 ದಿವಸದ ಹಿಂದೆ ಹೇಳಿದ್ದಿತ್ತು, ಆತ್ಮನ ಅರೂಪಿ ಒಂದೊಂದು ಪ್ರದೇಶದ ಜೊತೆಗೆ ಅನಂತ ವರ್ಗಣಗಳ ಬಂಧ ಇದೆ. ಒಂದೊಂದು ವರ್ಗಣದೊಳಗ ಅನಂತಾನಂತ ಪರಮಾಣು. ಇದು ಯಾಕೆ ಹೇಳಿತು ಅಂತಂದ್ರೆ, ಅಷ್ಟು ರಾಶಿ ಅಷ್ಟು ವಿಶ್ವ ಸದೃಶಲ್ಲ ಅಸಂಖ್ಯಾತ ಲೋಕ ಪ್ರಮಾಣ ಕರ್ಮರಾಶಿ ಇದೆಯಲ್ಲ, ಅದನ್ನು ಮೆಟ್ಟಿ ಅದನ್ನು ಲಕ್ಷ್ಯದೊಳಗಿಂದ ನಿರಾಕರಣೆ ಮಾಡಿ ಒಂದು ಚೈತನ್ಯದ ಪ್ರಭೆಯನ್ನು ಮುಖ್ಯ ಮಾಡೋದಿದೆ. ಚೈತನ್ಯದ ಪ್ರಭೆ ಅಂಶ ರೂಪದಿಂದ ಸದೈವ ಪ್ರಗಟ ಇದೆ. ಅಂಶ ರೂಪದಿಂದ ಸದೈವ ಪ್ರಗಟ ಇದೆ. ಮತ್ತು ಆ ಚೈತನ್ಯದ ಪ್ರಭೆಯನ್ನು ನೋಡುವ ಸಲುವಾಗಿ ಅನ್ಯ ಯಾವ ಸಾಧನ ಉಪಯೋಗಿ ಇಲ್ಲ. ಅಲ್ಲಿ ಸಾಧನ ಇಲ್ಲವೇ ಇಲ್ಲ. ಆ ಚೈತನ್ಯದ ಪ್ರಭೆಯನ್ನು ಚೈತನ್ಯದ ಪ್ರಭೆಯಿಂದನೇ ನೋಡೋದಿದೆ. ಚೈತನ್ಯದ ಪ್ರಭೆಯಿಂದ ತ್ರಿಕಾಲಿ ಚೈತನ್ಯ ವಸ್ತುವನ್ನು ನೋಡೋದಿದೆ. ಇದು ನೋಡ್ರಿ, ಮಾತೇನು ಸುಲಭ ಅಲ್ಲ. ಶಾಸ್ತ್ರ ಓದೋದು ಸುಲಭ ಇದೆ ರೀ. ಗುಣಭದ್ರಾಚಾರ್ಯ ದೇವ ಆಕಾಶದೊಳಗಿನ ಚಂದ್ರ ಯಾವುದರಿಂದ ಕಾಣಿಸ್ತಾನೆ ಅಂತ ಪ್ರಶ್ನೆ ಮಾಡ್ತಾರೆ. ಆಕಾಶದೊಳಗೆ ಚಂದ್ರ ಅದನ, ಆ ಚಂದ್ರನನ್ನು ಯಾವುದರಿಂದ ನೋಡ್ತೇವೆ? ಯಾವುದರ ಪ್ರಕಾಶದಿಂದ ನೋಡ್ತೇವೆ? ಯಾವುದರ ಪ್ರಕಾಶದಿಂದ? ಚಂದ್ರ ಸ್ವಯಂ ಚಂದ್ರನನ್ನ ಕಾಣಿಸಿಕೊಡುವಂಥ ಪ್ರಕಾಶದಿಂದ ಪ್ರಗಟ ಇದ್ದಾನೆ.
ಆಕಾಶದ ಕಡೆಗೆ ಏನು ಟಾರ್ಚ್ ಹಚ್ಚಿ ಚಂದ್ರನನ್ನು ನೋಡ್ತೇವ್ರಿ? ಅವನ ಪ್ರಕಾಶದಿಂದ ಅವನಿಗೆ ನೋಡ್ತೇವೆ. ಸರಿ, ಅದೇ ಪ್ರಕಾರ ಗಾಢ ಅಂಧಕಾರದೊಳಗ, ಅರೆ ಲೋಕವ್ಯಾಪ್ತಿ ಗಾಢಾಂಧಕಾರದೊಳಗ ಆ ಚಂದ್ರ ಆಗಸದೊಳಗ ಕಾಣಿಸ್ತಾನೆ. ನಿರಬ್ಧ ಆಗಸದೊಳಗ ಆ ಚಂದ್ರ ಯಾವುದರಿಂದ? ಅವನದೇ ಪ್ರಕಾಶದಿಂದ. ಅದೇ ಪ್ರಕಾರ ಪುದ್ಗಲದ ರಾಶಿ 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 ರೂಪದ ಅಂಧಕಾರದೊಳಗ ಈ ಚೈತನ್ಯದ ಒಂದು ಪ್ರಗಟ ಕಾಂತಿ ಏನಿದೆ, ಪ್ರಭೆ ಏನಿದೆ, ಆ ಪ್ರಭೆಯ ಮೂಲಕವೇ ಆ ಚೈತನ್ಯ ಪ್ರಭು ಕಾಣಿಸ್ತಾನೆ. ಆ ಪ್ರಕಾರ ನೋಡುವ ಸಲುವಾಗಿ ದೃಷ್ಟಿಯೊಳಗೆ ಬಹಳಷ್ಟು ಸೂಕ್ಷ್ಮತೆ ಬೇಕು. ಮತ್ತು ಆ ಸೂಕ್ಷ್ಮತೆ ಬರುವ ಸಲುವಾಗಿ ಬಾಹ್ಯದಿಂದ ಬಹಳಷ್ಟು ನಿವೃತ್ತಿ, ಬಹಳಷ್ಟಲ್ಲ ಸಂಪೂರ್ಣ ನಿವೃತ್ತಿ. ಕಾರ್ಯಗಳನ್ನು ನಾವು ಕರ್ತೃತ್ವದ ಮೂಲಕ ನಾವು ಮಾಡ್ತಾ ಇದ್ದೇವೆ ಅನ್ನುವ ಭಾರವನ್ನು ಮಸ್ತಕದ ಮೇಲೆ, ಬುದ್ಧಿಯ ಮೇಲೆ ಹೊತ್ಕೊಂಡ ನಾವು ಏನು ಆತ್ಮನ ಕಲ್ಯಾಣ ಸಾಧಿಸೋದು ಸಾಧ್ಯ ಇದೆ ರೀ? ಅರೆ ಅಕ್ಷರ ಓದೋದು ಸುಲಭ ಇದೆ, ಕಂಠಸ್ಥ ಆಗೋದು ಸುಲಭ ಇದೆ, ವ್ರತಾದಿಗಳನ್ನು ಅಂಗೀಕಾರ ಮಾಡೋದು ಸುಲಭ ಇದೆ. ಆದ್ರೆ ನೋಡ್ರಿ, ನಿಜವಾಗಿ ಕೋಟಿ ಕೋಟಿ ಸೈನಿಕರನ್ನು ಏಕಕಾಲದಲ್ಲಿ ಓರ್ವ ಭಟನೆ ಎದುರಿಸೋದು ಸಾಧ್ಯ ಇದೆ. ಆದ್ರೆ ಆ ಚೈತನ್ಯದ ಒಂದು ಪ್ರಗಟ ಪ್ರಭೆಯ ಮೂಲಕ ಚೈತನ್ಯ ಪ್ರಭುವನ್ನು ಕಂಡುಕೊಳ್ಳೋದ, ನಿರ್ಣಯ ಮಾಡೋದ, ಇದು ನಿಜವಾಗಿ ಕಷ್ಟ ಇದೆ. ಅನಂತ ಕಾಲದೊಳಗೆ ಆಗಿಲ್ಲ. ಇದರ ಮಹಿಮೆ ನಮಗೆ ಬರಬೇಕ್ರಿ. ಆಗಿಲ್ಲ ಅಂದಮೇಲೆ ಅದು ಎಷ್ಟು ಸೂಕ್ಷ್ಮ ಇದೆ, ಅದರ ಸಲುವಾಗಿ ಎಷ್ಟು ಪ್ರಯತ್ನ ಬೇಕು. ನಮ್ದು ಪ್ರಯತ್ನ ಎಷ್ಟಿದೆ ರೀ? ಎಷ್ಟು ಪ್ರಯತ್ನ ನಡೆದದ್ದಿದೆ. ಅರೇ ಯಾವುದು ಬಿದ್ದು ಹೋಗುವಂಥದ್ದಿದೆ, ಆ ಶರೀರದ ಯಾವುದೋ ಒಂದು ಅವಸ್ಥೆ ಕೆಟ್ಟು ಹೋಗಿದ್ದರೆ ಅದನ್ನು ಸರಿಪಡಿಸುವ ಸಲುವಾಗಿ ಆ ತಜ್ಞನ ಹತ್ತಿರ ಗಂಟೆಗಟ್ಟಲೆ ಅಲ್ಲಿ ನಂಬರ್ ಹಚ್ಚಿ ಕೂಡ್ತೇವ್ರಿ. ಆದರೆ ಇಲ್ಲಿ ಯಾವತ್ತಾದರೂ ಗಂಟೆಗಟ್ಟಲೆ ಆ ಅಂತಃತತ್ವವನ್ನು ತಿಳ್ಕೊಳ್ಳುವ ಸಲುವಾಗಿ ಎಲ್ಲ ಬಿಟ್ಟು ಕೂತಿದ್ದೇವೇನ್ರಿ? ಗಂಟೆಗಟ್ಟಲೆ ಅಲ್ಲಿ ದಿವಸ ಹೋಗ್ತಿದ್ದಾರೆ. ದಿವಸ ಹೋಗ್ತಾವ ಪೂರ್ಣ ರೂಪದಿಂದ ಅಲ್ಲಿ ಹೋಗುವ ಭಾವದೊಳಗೆ, ಆತುರತೆ ಒಳಗೆ, ಆಕುಲ ವ್ಯಾಕುಲತೆಯೊಳಗೆ ಮೊದಲನೇ ದಿವಸದಿಂದನೂ ಶುರುವಾಗಿರ್ತಿದೆ. ಸಮಯ ಸಮರ್ಪಿತರೆ ಅದಕ್ಕೆ. ಮತ್ತು ಇಲ್ಲಿ ಮರಣ ಬಂದ ಎದುರಿಗೆ ನಿಂತರೂ ಕೂಡ ಆ ಮರಣದಿಂದ, ಜನ್ಮದಿಂದ ತ್ರಿಕಾಲ ರಹಿತನಿರುವಂಥ ಚೈತನ್ಯ ಪ್ರಭುವನ್ನು ಕಂಡುಕೊಳ್ಳುವ ಸಲುವಾಗಿ ಯಾವ ಉದ್ಯಮ ಇಲ್ಲ. ಪಾಪದ ಸಲುವಾಗಿ ಸಂಪೂರ್ಣ ಜೀವನ ಇದೆ, ನಶ್ವರ ದೇಹದ ಸಲುವಾಗಿ ಸಂಪೂರ್ಣ ಸಮಯ ಸಮರ್ಪಿತ ಇದೆ. ಆದ್ರೆ ಈ ತ್ರಿಕಾಲಿ ಶುದ್ಧ ಚೈತನ್ಯ ಪ್ರಭು ಜನ್ಮ ಮರಣದಿಂದ ರಹಿತ, ಯಾವುದೂ ನಿಮಿತ್ತದ ಅಪೇಕ್ಷೆ ಮಾಡದೆ ತನ್ನಲ್ಲೇ ತಾನು ಅನಂತ ಸುಖದ ನಿಧಾನನಿರುವಂಥ ಆ ಶುದ್ಧಾತ್ಮನನ್ನು ಪತ್ತೆ ಹಚ್ಚುವ ಸಲುವಾಗಿ ನಮ್ಮ ಹತ್ರ ಸಮಯನೂ ಇಲ್ಲ, ಯಾವ ಪ್ರಕಾರದ ಪ್ರಯತ್ನನೂ ಇಲ್ಲ. ದಿನ ಹೇಳಿದ್ರನು ಅರೆ ದಿನ ಇದುವೇ ನನಗೆ ಅನ್ನಿಸ್ತಿದೆ ರೀ. ಯಾವ ಕಾರ್ಯ ಅಂತರ್ಮುಖ ಪುರುಷಾರ್ಥದಿಂದ ಆಗುವುದಿದೆಯೋ ಆ ಅಂತರ್ಮುಖ ಪುರುಷಾರ್ಥದ ವಿಚಾರ ಕೂಡ ಇಲ್ಲ ನಮಗ. ಬರೇ ಬಾಹ್ಯದಲ್ಲಿನ ಧರ್ಮದ ಸಲುವಾಗಿ ಕೂಡ ಬಾಹ್ಯದಲ್ಲಿನ ಉದ್ಯಮ ಮಾಡ್ತಾ ಇದ್ದೇವೆ. ಏನು ಎರಡು ಮಾತು ಹೇಳಿದ್ರು, ಸಮ್ಯಕ್ ದೃಷ್ಟಿ ಜೀವನಿಗೆ ವಿಷಯಗಳನ್ನು ಭೋಗಿಸುತ್ತಿದ್ದರೂ ಇದು ನಿಜವಾಗಿ ನಮಗ ಹೊಡೆದ ಹಾಗೆ ಇದೆ ರೀ ಮುಖಕ್ಕೆ. ಆದ್ರೂ ಕೂಡ ನಮಗೆ ಅದರದ ಬೋಧ ಆಗ್ತಾ ಇಲ್ಲ, ಅದು ಲಕ್ಷ್ಯದೊಳಗೆ ಬರ್ತಾ ಇಲ್ಲ. ಅವ ಭೋಗಿಸಿದ್ರೂ ಕೂಡ, ನೀನು ಭೋಗದ ತ್ಯಾಗ ಅಸಂಖ್ಯ ಬಾರಿ ಮಾಡಿದ್ರೂ ಕೂಡ ನಿನಗೆ ಬಂಧದಿಂದ ಬಿಡುಗಡೆ ಸಿಗಲಿಲ್ಲ. ಅವ ಭೋಗಿಸಿದ್ರೂ ಕೂಡ ಅವನಿಗೆ ಬಂಧ ಆಗುವುದಿಲ್ಲ. ಅದಕ್ಕೆ ಕಾರಣ ಹೇಳಿದ್ರು, ಒಂದೇ ಒಂದು ದೃಷ್ಟಿಯ ಸಮ್ಯಕ್ತನ, ಒಂದು ದೃಷ್ಟಿಯ ಮಿಥ್ಯಾತನ, ದೃಷ್ಟಿಯ ವಿಪರೀತತೆ. ಆ ದೃಷ್ಟಿಯ ವಿಪರೀತತೆಯಿಂದ ಅವನಲ್ಲಿ ಸ್ನಿಗ್ಧ ಪರಿಣಾಮ, ಅರ್ಥಾತ್ ಪರಿಣಾಮದೊಳಗೆ ಸ್ನಿಗ್ಧತೆ ಬರಬೇಕಾದ್ರೆ
ಆ ಪರಿಣಾಮದ ಜೊತೆಗೆ ಈ ಚೈತನ್ಯದ ಪರಿಣತಿದ ಏಕತೆ ಬೇಕು. ತಿಳಿತಾ ಇದೆಯೇನ? ಚೈತನ್ಯದ ಪರಿಣತಿ ಏನಿದೆ ಅದರದ ಸಮಯವರ್ತಿ ಪರಿಣಾಮದ ಜೊತೆಗೆ ಏಕತೆ ಎಷ್ಟಾಗ್ತಿದೆಯೋ ಅಷ್ಟ ಆ ಪರಿಣಾಮ ಸ್ನಿಗ್ಧ ಆಗ್ತಿದೆ. ಆ ಪರಿಣಾಮ ಸ್ನಿಗ್ಧ ಆಗುವುದರಿಂದ ಅದರೊಳಗೆ ಸ್ನಿಗ್ಧತೆ ಎಷ್ಟೋ ಅಷ್ಟ ಕರ್ಮಗಳದ ಸ್ಥಿತಿ ಅನುಭವ ಅಧಿಕ ಆಗ್ತಿದೆ. ಅರೆ ಯೋಗದಿಂದ ಪ್ರಕೃತಿ ಪ್ರದೇಶ ಬಂಧ ಇದೆ, ಕಷಾಯದಿಂದ ಸ್ಥಿತಿ ಅನುಭಾಗ ಬಂಧ ಇದೆ. ಪ್ರಮಾದ ಏನಿದೆ ಇದ ನಿಜವಾಗಿ ಶುದ್ಧಾತ್ಮನ ಹಿಂಸೆ ಇದೆ. ಕಷಾಯ ಏನಿದೆ ಇದರಿಂದ ಬಂಧ ಇದೆ. ಯೋಗ ಏನಿದೆ ಇದರಿಂದ ಪ್ರಕೃತಿ ಪ್ರದೇಶ ಅರ್ಥಾತ್ ಕರ್ಮಗಳ ಆಶ್ರವ ಇದೆ. ಹಾಗಾದ್ರೆ ಅವು ಮೂರರಿಂದ, ಯಾವ ಮೂರರಿಂದ? ಯೋಗ, ಪ್ರಮಾದ ಮತ್ತು ಕಷಾಯ. ಈ ಮೂರರಿಂದ ಈಗ ಸಮಯಸಾರ ಸಂಪದದಲ್ಲಿ ಅದರದೇ ವ್ಯಾಖ್ಯೆ ನಡೆದದ್ದಿದೆ. ಯೋಗ ಸ್ಥಾನ ಇಲ್ಲ, ಕಷಾಯ ಸ್ಥಾನ ಇಲ್ಲ, ಬಂಧ ಸ್ಥಾನ ಇಲ್ಲ, ಸಂಕ್ಲೇಶ ಪರಿಣಾಮ ಅವನಿಗೆ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಇಲ್ಲಿ ನೋಡ್ರಿ, ಸಂಕ್ಲೇಶ ಪರಿಣಾಮದ ಸಾಮಾನ್ಯವಾಗಿ ಆಗಮದೊಳಗ ಅರ್ಥ ಸಂಕ್ಲೇಶ ಪರಿಣಾಮ ಅರ್ಥಾತ್ ಪಾಪ ಪರಿಣಾಮ, ಹೌದೇನಿಲ್ರಿ? ಸಂಕ್ಲೇಶ ಪರಿಣಾಮ ಅರ್ಥಾತ್ ಪಾಪ ಪರಿಣಾಮ, ವಿಶುದ್ಧ ಪರಿಣಾಮ ಅರ್ಥಾತ್ ಪುಣ್ಯ ಪರಿಣಾಮ. ಇದು ಆಗಮದ ಭಾಷೆ ಇದೆ. ಆದ್ರೆ ಆಧ್ಯಾತ್ಮದ ಭಾಷೆ ಇದೆ. ಸಂಕ್ಲೇಶ ಪರಿಣಾಮ ಸಮ್ಯಕ್ ದೃಷ್ಟಿಗೆ ಆಗುವುದಿಲ್ಲ. ಹಾಗಾದ್ರೆ ಮಿಥ್ಯಾ ದೃಷ್ಟಿಗೆ ಅತ್ಯಂತ ನಿಶ್ಚಲವಾಗಿ ದಿಗಂಬರ ಮುದ್ರೆಯನ್ನು ಧಾರಣ ಮಾಡಿ ಬೆಟ್ಟದ ಶಿಲೆ ಮೇಲೆ ಕೂತಿರುವೆಳೆದೊಳಗೂ ಕೂಡ ಸಂಕ್ಲೇಶ ಪರಿಣಾಮ. ಸಂಕ್ಲೇಶ ಪರಿಣಾಮ ಅಲ್ಲಿ ದಿಗಂಬರ ದೀಕ್ಷೆ, ದಿಗಂಬರ ಮುದ್ರೆಯನ್ನು ಧಾರಣ ಮಾಡಿದನೆ, ಬೆಟ್ಟದ ಶಿಖರ ಮೇಲೆ ಏಕಾಸನದೊಳಗ ಮಂಡಿಸಿದನೆ. ಅಂಥ ವೇಳೆದೊಳಗೂ ಕೂಡ ಅವನಿಗೆ ಸಂಕ್ಲೇಶ ಪರಿಣಾಮ ಇದೆ. ಸಂಕ್ಲೇಶ ಪರಿಣಾಮದ ಅರ್ಥ ಏನಿದೆ ರೀ? ಈಗ ಆ ಸಂಪದದೊಳಗೆ ಬಹಳ ಬಂತ ಸಂಕ್ಲೇಶ ಪರಿಣಾಮ, ಸಂಕ್ಲೇಶ ಪರಿಣಾಮ, ಸಂಕ್ಲೇಶ ಪರಿಣಾಮದ ಅರ್ಥ ಏನಿದೆ ರೀ? ಅಧ್ಯಾತ್ಮದೊಳಗೆ ಸಂಕ್ಲೇಶ ಪರಿಣಾಮದ ಅರ್ಥ ಏನಿದೆ? ಆಗಮದೊಳಗೆ ಸಂಕ್ಲೇಶ ಪರಿಣಾಮ ಅರ್ಥಾತ್ ಯಾವುದರಿಂದ ಪಾಪದ ಬಂಧ ಆಗ್ತಿದೆಯೋ ಅದಕ್ಕೆ ಸಂಕ್ಲೇಶ ಪರಿಣಾಮ ಅಂತಾರೆ. ಯಾವುದರಿಂದ ಪುಣ್ಯದ ಬಂಧ ಆಗ್ತಿದೆಯೋ ಅದಕ್ಕೆ ವಿಶುದ್ಧ ಪರಿಣಾಮ ಅಂತಾರೆ. ಆದರೆ ಇಲ್ಲಿ ಆಧ್ಯಾತ್ಮದೊಳಗೆ ಸಂಕ್ಲೇಶ ಪರಿಣಾಮ ಯಾವುದು? ಅರೆ ಆ ದಿಗಂಬರ ಅವಸ್ಥೆಯನ್ನು ಧಾರಣ ಮಾಡಿ ಏಕ ಮುದ್ರಾ ಏಕಾಸನದೊಳಗೆ ಕುಳಿತಿರುವಂಥ ಯಾವ ಸ್ಥಿರ ಮುದ್ರೆ ಇದೆಯೋ ಆ ಮುದ್ರೆಯ ಜೊತೆಗೆ ಏಕರೂಪ ಸ್ನಿಗ್ಧತೆ ಇದೆಯಲ್ಲ, ಏಕತೆ ಇದೆಯಲ್ಲ, ಚೈತನ್ಯದ ಪರಿಣತಿದ್ದು ಅದ ಸಂಕ್ಲೇಶ. ಅದ್ಭುತ ಮಾತಿದೆ. ದೇಹೇನ ನಿಶ್ಚಲವಾಗಿ ಕುಳಿತದ್ದೇ ಇದೆ. ಪದ್ಮಾಸನದಲ್ಲೋ ಖಡ್ಗಾಸನದಲ್ಲೋ ದಿಗಂಬರ ಅವಸ್ಥೆ ಇದೆ. ಆ ಏಕಾಸನದೊಳಗ ಮಂಡಿಸಿರುವ ಸ್ಥಿರ ಮುದ್ರೆಯೊಳಗ ತನ್ನತನದ ಯಾವ ಅರ್ಥಾತ್ ಆ ಮುದ್ರೆಯ ಜೊತೆಗೆ ಜ್ಞಾನದ ಪರಿಣತಿಯ ಏಕಾಕಾರತನ ಇದೆಯಲ್ಲ, ಅದ ಸ್ನಿಗ್ಧತೆ ಇದೆ, ಅದ ಸಂಕ್ಲೇಶತೆ ಇದೆ. ಅದರಿಂದ ಏನಾಗ್ತಿದೆ ರೀ? ಅದರಿಂದ ಏನಾಗ್ತಿದೆ? ಜೀವನಿಗೆ ಭಲೆ ಪುಣ್ಯದ ಬಂಧ ಆಗ್ತಿರ್ಬೋದು, ಅದ ಸಂಕ್ಲೇಶ ಅಂತಂದ್ರ ಅನಂತ ಸಂಸಾರ ಇದೆಯಲ್ಲ ಅದಕ್ಕೆ ಸಂಕ್ಲೇಶ. ಪುಣ್ಯದ ಬಂಧಕ್ಕೆ ಸ್ವಲ್ಪ ಕೂಡ ಮಹತ್ವ ಇಲ್ಲ. ಜೈನ ದರ್ಶನದೊಳಗೆ, ವಸ್ತು ದರ್ಶನದೊಳಗೆ ಆತ್ಮ ಕಲ್ಯಾಣದ ಸಲುವಾಗಿ ಪುಣ್ಯ ಪರಿಣಾಮಕ್ಕೆ ಸ್ವಲ್ಪ ಕೂಡ ಮಹತ್ವ ಇಲ್ಲ. ಅದೇ ಪುಣ್ಯ ಪರಿಣಾಮ ನಿರಂತರ ಆಗ್ತಾ ಇರ್ತಾವೆ, ಅಖಂಡ ಆಗ್ತಾ ಇರ್ತಾವೆ ಆ ಸಾಧಕ ಜೀವದ ಜೀವನದೊಳಗ. ಆದ್ರೆ ಆ ಪುಣ್ಯ ಪರಿಣಾಮದೊಳಗ ಈಗ ನಾನು ಮಾಡಲಿಕ್ಕೆ ಯೋಗ್ಯವಾದಂಥ ಕಾರ್ಯ ಅನ್ನೋದ ಒಂದು ಅಂಶ ಕೂಡ ಅವನಲ್ಲಿ ಇರುವುದಿಲ್ಲ. ಅದರ ಹೆಸರು ಅತ್ಯಂತ ನಿರಾಸಕ್ತ ಪರಿಣಾಮ ಇದೆ. ಭೋಗದೊಳಗಂತೂ ಅವ ನಿರಾಸಕ್ತ ಅದನ್ರಿ. ಆದ್ರ ಅದು ಭೋಗಿದೆ. ಯಾವುದ? ಸ್ಥಿರ ಮುದ್ರೆ ಜಿನದೀಕ್ಷೆಯನ್ನ ಧಾರಣ ಮಾಡಿ ಏಕಾಸನದೊಳಗೆ ಸ್ಥಿರವಾಗಿ ಮಂಡಿಸಿರೋದೇನಿದೆ ಅದು ಭೋಗಿದೆ ರೀ.
ಆ ಕಡೆ ಕೂಡ ಉಪಯೋಗ ಹೋಗುವುದಿಲ್ಲ. ಅರೆ, ಬಹಳ ಅದ್ಭುತ ಮಾತು, ಬಹಳ ಸೂಕ್ಷ್ಮ ಮಾತು, ಜೈನ್ ದರ್ಶನದ ಮಾತು. ಯಾವುದರಲ್ಲೇ ಪುಣ್ಯದ ಬಂಧ ಆಗ್ತಿದೆಯೋ, ಯಾವುದ ಲೋಕಕ್ಕೆ ಎಲ್ಲ ಎಷ್ಟು ಉಚ್ಚ ಪುರುಷ ಇದ್ದಾನೆ, ಉತ್ಕೃಷ್ಟ ಪುರುಷ ಇದ್ದಾನೆ, ಶ್ರೇಷ್ಠ ಪುರುಷ ಇದ್ದಾನೆ ಅನ್ನುವ ಪ್ರವೃತ್ತಿ ಪರಿಣಾಮ ಅವನಲ್ಲಿ ಇದ್ರೂ ಕೂಡ ಆ ಪರಿಣಾಮ ಅವನಿಗೆ ರೋಗದ ಹಾಗೆ, ಉಪಸರ್ಗದ ಹಾಗೆ ಅನ್ನಿಸ್ತದೆ. ವ್ರತರೂಪದ ಪರಿಣಾಮ. ಯಾವುದೇ ಪ್ರಕಾರದ ಅತಿಚಾರ ಸ್ವಲ್ಪ ಕೂಡ ತಗಲುವುದಿಲ್ಲ. ಅಂಥ ಶುಭ ಪರಿಣಾಮ, ಧರ್ಮಕ್ಕೆ ಯೋಗ್ಯವಾದಂಥ ಅನುಕೂಲವಾದಂಥ ಪರಿಣಾಮ. ಆ ಪರಿಣಾಮದೊಳಗ ಅವನಿಗೆ ಸ್ವಲ್ಪ ಕೂಡ ಏಕತೆ ಆಗೋದಿಲ್ಲ, ಅತ್ಯಂತ ನಿರಾಸಕ್ತದ ಅಂಥೇಳಿ ಅವನಿಗೆ ಬಂಧ ಆಗುವುದಿಲ್ಲ. ಇದು ಲೋಕೋತ್ತರ ಮಾತಿದೆ ರೀ. ಲೌಕಿಕ ಜ್ಞಾನದಿಂದ ಹಿಡಿತದೊಳಗೆ ಬರುವಂಥದ್ದು ಮಾತು ಇದೆ. ಲೋಕೋತ್ತರ ಅರ್ಥಾತ್ ಲೌಕಿಕ ಶಬ್ದಗಳನ್ನ ಯಾವ ಪ್ರಕಾರ ನಾವು ಅರ್ಥವಿಸಿಕೊಳ್ತೇವೆಯೋ ಆ ಪ್ರಕಾರದ ಅರ್ಥ ಇಲ್ಲಿ ಇರುವುದಿಲ್ಲ. ಎರಡು ಮಾತಾದು ಇನ್ನೊಂದು ಸಲ ಪೂರ್ತಿ ಓದ್ತೇನ್ರಿ, ಆಮೇಲೆ ಪದಖಂಡಕ್ಕೆ ಸ್ಪರ್ಶ ಮಾಡೋಣ. ಸಮ್ಯಕ್ ದೃಷ್ಟಿ ಜೀವನಿಗೆ ವಿಷಯಗಳನ್ನು ಭೋಗಿಸುತ್ತಿದ್ದರೂ ಕರ್ಮಗಳ ಬಂಧವಾಗುವುದಿಲ್ಲ. ಅದರ ಕಾರಣವೇನೆಂದರೆ ಪರಿಣಾಮವು ಅತ್ಯಂತ ನಿರಾಸಕ್ತವಿರುತ್ತದೆ. ಪರಿಣಾಮ ಆಸಕ್ತ ಯಾವಾಗ ಅನ್ನಿಸಿಕೊಳ್ತಿದೆ? ಜ್ಞಾನದ ಚೈತನ್ಯ ಪರಿಣತಿದ್ದ ಅದರ ಜೊತೆ ಯಾವಾಗ ಏಕತೆ ಆಗ್ತಿದೆಯಲ್ಲ, ಆವಾಗ ಆ ಪರಿಣಾಮ ಆಸಕ್ತ ಪರಿಣಾಮ ಅನ್ನಿಸಿಕೊಳ್ತಿದ್ದೀರಿ. ಇಲ್ದಿದ್ರೆ ಆ ಪರಿಣಾಮ ಏನಿದೆ ಹೇಳ್ರಿ? ಆ ಪರಿಣಾಮ ಏನಿದೆ ಈ ಸಂದರ್ಭಕ್ಕನುಸರಿಸಿ ಆ ಪರಿಣಾಮಕ್ಕೆ ಏನನ್ನೋದ ನಿರ್ಜೀವ ಇದೆ ರೀ. ಚೈತನ್ಯ ಅದರ ಜೊತೆಗೆ ಏಕಾಗಲಿಲ್ಲ ಅಂತಂದ್ರೆ ಆ ಪರಿಣಾಮ ಏನಿದೆ ಶುಷ್ಕ ಇದೆ, ನಿರ್ಜೀವ ಇದೆ, ಅದರೊಳಗೆ ಜೀವ ಇಲ್ರಿ. ಜೀವನ ಜೀವದೊಳಗಿದೆ ಅಲ್ಲ. ಚೈತನ್ಯದ ಪರಿಣತಿನ ಚೇತನ ಸ್ವಭಾವದ ಕಡೆಗೆ ಆಕರ್ಷಿತ ಇದೆಯಲ್ಲ. ಈ ಕಡೆ ನೋಡ್ತಾ ಇರೋ ವೇಳೆದೊಳಗೆ ಈ ಕಡೆಯಿಂದ ನನಗೆ ಎಷ್ಟು ಕಾಣಿಸ್ತಿದ್ದೀರಿ? ವಿರುದ್ಧ ದಿಕ್ಕಿಂದ ಎಷ್ಟು ಕಾಣಿಸ್ತಿದೆ? ಹಾಗಾದ್ರೆ ಚೈತನ್ಯದ ಪರಿಣತಿ ಚೇತನ ತತ್ವವನ್ನ, ಸುಖ ಸಾಗರನನ್ನ, ಜ್ಞಾನದ ನಿಧಿಯನ್ನ ನೋಡುವುದರಲ್ಲಿ ವ್ಯಸ್ತ ಇರುವ ವೇಳೆದೊಳಗ ಈ ಕಡೆ ಅದರದ ವಿರುದ್ಧ ದಿಕ್ಕು ಯಾವುದು ಇದೆ? ಸಮಯವರ್ತಿ ಭಾವ. ಆ ಭಾವ ಏನಾದ್ರಿ? ನಿರ್ಜೀವ ಅದು, ನಿಶ್ಚೇತನ ಅದು, ನಿಶ್ಚೇಷ್ಟ ಅದು ರೀ. ಹಾಗಾದ್ರೆ ಅವುಗಳಲ್ಲಿ ಶಕ್ತಿನೇ ಇಲ್ಲ, ನಿರ್ಜೀವದ ಅಂದಮೇಲೆ ಯಾವ ಪ್ರಕಾರ ಆತ್ಮ ಹೊರಟೋದ ನಂತರ ಶರೀರ ಏನು ಮಾಡ್ತಿದ್ದೀರಿ? ಅಗ್ನಿ ತಾಗಿಸ್ತಾ ಇರೋ ವೇಳೆದೊಳಗೆ ಎದ್ದು ಓಡಿ ಹೋಗ್ತಿದ್ದೀರಿ. ಅಲ್ಲಿ ಚಿತೆಯ ಮೇಲೆ ಹಾಕಿರ್ತೀರಲ್ಲ, ಅಲ್ಲಿ ಅಗ್ನಿಯನ್ನ ನೋಡಿದ ಕೂಡಲೇ ಓಡಿ ಹೋಗ್ತಿದೆ ಅನ್ನೋದ ಇಲ್ಲ. ಯಾಕ? ನಿರ್ಜೀವ ವಸ್ತು ಇದೆ, ಅದು ಓಡಿ ಹೋಗೋದನ್ನೇ ಇಲ್ಲ. ಅದೇ ಒಂದು ವೇಳೆ ಮನುಷ್ಯನನ್ನು ಮಲಗಿಸಿದರೆ ಓಡಿ ಹೋಗ್ತಾನೋ ಅಥವಾ ಇಲ್ರಿ? ಸರಿ. ಅದೇ ಪ್ರಕಾರ ಚೈತನ್ಯದಿಂದ ಶೂನ್ಯ ಪರಿಣಾಮ ಅದಾವಲ್ಲ, ಅವು ಏನು ಮೆತ್ತಿಸ್ಕೊಳ್ಳೋದಿಲ್ರಿ, ಓಡಿ ಹೋಗೋದಿಲ್ಲ. ಆ ಕಾರ್ಮನ ವರ್ಗಣಗಳನ್ನ ತನ್ನ ಕಡೆ ಎಳ್ಕೊಳ್ಳುವ ಸಲುವಾಗಿ ಯಾವ ಕಾರ್ಯ ನಿರ್ಜೀವ ಇದೆಯಲ್ಲ ಅದೇನೂ ಮಾಡುವುದಿಲ್ಲ. ತಿಳಿತಾ ಇದೇನಿಲ್ರಿ? ಅದರೊಳಗೆ ಜೀವ ಯಾವಾಗ ಬರ್ತಿದೆ? ಯಾವುದರೊಳಗ? ಭೋಗದ ಭಾವದೊಳಗ. ಎಷ್ಟು ಸೂಕ್ಷ್ಮ ಇದೆ ಭೇದ ವಿಜ್ಞಾನ, ಎಷ್ಟು ಸ್ವಾಧೀನ ಇದೆ ಭೇದ ವಿಜ್ಞಾನ. ಸೂಕ್ಷ್ಮ ಇರುವಳ್ಳದೊಳಗೂ ಕೂಡ ಸ್ವಾಧೀನ ಇದೆ ರೀ. ಸಮಯವರ್ತಿ ಭಾವ ಏನದವು ತಮ್ಮಲ್ಲಿ ಅರೇ ಉದಿಸ್ತವೆ ನಷ್ಟ ಆಗ್ತವೆ, ಉದಿಸ್ತವೆ ನಷ್ಟ ಆಗ್ತವೆ. ಅದರ ಜೊತೆಗೆ ಚೈತನ್ಯದ ಏಕತೆ ಇಲ್ಲ ಅಂತಂದ್ರೆ ಅವು ಏನದವು? ಏನೂ ಮಾಡುವುದಿಲ್ರಿ. ಅದರಿಂದ ದುಃಖದ ಅನುಭವನೂ ಆಗೋದಿಲ್ಲ. ರಾಗರೂಪದ ಪರಿಣಾಮ ಇದೆ, ಭೋಗದ ಭಾವ ಇದೆ, ಆದ ಅಲ್ಲಿ ಸುಖದ ಅನುಭವನೂ ಆಗುವುದಿಲ್ಲ, ಕರ್ಮದ ಸಂಚಯನೂ ಆಗುವುದಿಲ್ಲ. ನಿರ್ಜೀವ ನಿಶ್ಚೇಷ್ಟದವರೇ ಅವ. ಅದರೊಳಗೆ ಜೀವ ಬರೋದು ಯಾವಾಗ? ಚೈತನ್ಯದ ಪರಿಣತಿ ಏಕಾದಾಗ. ಅದೇ ಯಾಕೆ ಏಕಾಗ್ತಾ ಇಲ್ಲ? ಅವನ ದೃಷ್ಟಿ ಸಮ್ಯಕ್ ಇದೆನ. ಸಮ್ಯಕ್ ಅಂದ್ರೆ ಏನ? ಯಾವುದ ತ್ರಿಕಾಲಿ ಅವಿನಾಶಿ ನಿಜ ತತ್ವ ಇದೆಯೋ ಅದ ತಾನು ಅಂಥೇಳಿ ಒಪ್ಪಿಕೊಂಡಿದ್ದೀರಿ. ಅದ
ವಿಷಯ ಬಹಳ ಇದೆ ರೀ, ಬಹಳ ದೊಡ್ಡದಿದೆ, ಬಹಳ ಮಹಿಮಾನ್ವಿತ ಇದೆ. ದೃಷ್ಟಿಯ ಸಮ್ಯಕ್ ಅರ್ಥಾತ್ ನೋಡ್ರಿ, ಎರಡು ಕಾರ್ಯ, ಒಂದು ದೃಷ್ಟಿ ಒಂದು ಜ್ಞಾನ. ಭೇದ ಮಾಡಿದರೆ ಎರಡು, ಇಲ್ಲ ಅಂತಂದ್ರೆ ಅಭೇದ. ಅಭೇದ ಇರುವೆಳೆದೊಳಗೂ ಕೂಡ ಎರಡು ಕಾರ್ಯ ಇದಾವೇನಿಲ್ರಿ, ಎರಡು ಕಾರ್ಯ. ಅರೆ ಕೇವಲ ಜ್ಞಾನ ಆದ ನಂತರ ಕೂಡ ಜ್ಞಾನೋಪಯೋಗ ದರ್ಶನೋಪಯೋಗ ಯುಗಪತ್ ಇರುವೆಳೆದೊಳಗೂ ಕೂಡ ಎರಡರದ ಕಾರ್ಯ ಭಿನ್ನ ಇದೆ. ಹಾಗಾದ್ರೆ ಇಲ್ಲಿ ಎರಡು ಕಾರ್ಯ, ಎರಡು ಭಿನ್ನದವು. ದೃಷ್ಟಿ ಏನು ಮಾಡಿದೆ? ಸಮ್ಯಕ್ ರೂಪದಿಂದ ತನ್ನ ಸ್ವಭಾವದ ಸ್ವೀಕಾರ. ಅರೆ ನಾನು ಹೀಗಿದ್ದೇನೆ, ನಾನು ಹೀಗಿದ್ದೇನೆ, ನಾನು ಹೀಗಿದ್ದೇನೆ, ಹೇಗಿದ್ದೇನು? ಅಖಂಡ ಜ್ಞಾತ ಜ್ಞಾತ ಜ್ಞಾತ, ಸುಖದ ಸಾಗರ, ಶಾಂತಿಯ ಸಾಗರ. ದೃಷ್ಟಿ ಅಲ್ಲಿ ಸ್ಥಿರ ಆಗಿದೆ. ಜ್ಞಾನ ಅದನ್ನೇ ಒಪ್ಪಿಕೊಳ್ತಾ ಇದೆ. ಮತ್ತು ಇದೇನು ಸಮಯವರ್ತಿ ಇದೆಯಲ್ಲ, ಇದು ಹೋಗುವಂಥದ್ದಿದೆ ಅಂಥೇಳಿ ಅದು ತಿಳಿತಾ ಇದೆ ರೀ. ಆ ಸಮಯವರ್ತಿ ಭಾವಕ್ಕೆ ಯಾವ ಪರಪದಾರ್ಥ ಅದಾವಲ್ಲ ಅವು ಪ್ರತ್ಯಕ್ಷ ಭಿನ್ನ ಜಡ ಪದಾರ್ಥ ಅಂತ ಹೇಳಿ ತಿಳ್ಕೊಳ್ತಾ ಇದೆ. ಜ್ಞಾನ ಜ್ಞಾನದ ಕಾರ್ಯ ಮಾಡ್ತಾ ಇದೆ. ದೃಷ್ಟಿಯ ವಿಷಯದೊಳಗೆ ಸ್ಥಿರ ಇದೆ. ಆವಾಗ ಅದ ಭಾವ ಏನಾಯ್ತ್ರಿ? ನಿಸ್ಸತ್ವ ಆಯ್ತ್ರಿ. ನಿಸ್ಸತ್ವ ಆಗುವುದರಿಂದ ಅದು ಜೀವದ ಸರ್ವ ಪ್ರದೇಶದೊಳಗೆ ದುಃಖದ ಅನುಭವ ಮಾಡಿಸೋದರಲ್ಲೂ ಅದರದೇನು ನಡೆಯೋದಿಲ್ಲ, ಮತ್ತು ಕರ್ಮಗಳನ್ನು ಆಕರ್ಷಿಸುವುದರೊಳಗನೂ ಅದರದೇನು ಜೀವನ ಇಲ್ಲ. ಪ್ಯಾರಲೈಸಿಸ್ ಆಗಿರ್ತಿದೆಯಲ್ಲ, ಒಂದು ಭಾಗ ಹೋಗಿರ್ತಿದೆ, ಆ ಕಡೆದ ಕೈ ಎತ್ತಲಿಕ್ಕೂ ಬರೋದಿಲ್ಲ, ಏನೂ ಹಿಡಿಲಿಕ್ಕೂ ಬರೋದಿಲ್ಲ, ಏನೂ ಮಾಡಲಿಕ್ಕೂ ಬರೋದಿಲ್ಲ. ಅದೇ ಪ್ರಕಾರ ಆ ಭಾವದೊಳಗೆ ಏನೂ ಇಲ್ಲ, ಪ್ಯಾರಲೈಸಿಸ್. ತಿಳ್ಕೊಳ್ಳೋದು ಎಲ್ಲ ನನ್ನಲ್ಲೇ ಇದೆ. ಮಾಡಬೇಕಾದಂಥ ಕಾರ್ಯ ನನ್ನಲ್ಲೇ ಮಾಡೋದಿದೆ, ಆಗಬೇಕಾದಂಥ ದೋಷ ನನ್ನಲ್ಲೇ ಸಂಭವಿಸ್ತಿದೆ, ನನ್ನಿಂದನೇ ಸಂಭವಿಸ್ತಾ ಇದೆ. ಈಗ ಸಂಪದದೊಳಗೊಂದು ಮಾತು ಬಂದು ಲಕ್ಷ್ಯ ಕೊಟ್ಟಿರಬೇಕು. ಕರ್ಮದ ಉದಯದ ನಿಮಿತ್ತ ಇದೆ, ಇಲ್ಲಿ ವಿಕಾರ ಆಗುವ ಯೋಗ್ಯತೆ ಇದೆ. ನಿಮಿತ್ತದಿಂದ ವಿಕಾರ ಆಗುವುದಿಲ್ಲ. ಅರೆ ನಿಮಿತ್ತ ಎಷ್ಟಿದೆಯೋ ಅಷ್ಟೇ ಒಂದೊಂದು ಸಮಯ ಅಷ್ಟೇ ಪ್ರಮಾಣದ ಯೋಗ್ಯತೆ ಇರೋದು ಸಾಧ್ಯ ಇದೆ. ಅಷ್ಟೇ ಇರಬೇಕು ಹೀಗ ನಿಯಮಿಲ್ಲ, ಆದ್ರೆ ಒಂದೊಂದು ಸಲ ಅಷ್ಟೇ. ಎಷ್ಟು ಕರ್ಮದ ಉದಯ ಇದೆ, ಸಂಯೋಗದೊಳಗೆ ಎಷ್ಟು ವಿಕೃತಿ ಇದೆ, ಅಷ್ಟೇ ವಿಕಾರ ಆಗ್ತಿದೆ. ಆದ್ರೆ ಆ ವಿಕಾರ ಆ ಸಂಯೋಗದಿಂದ ಕರ್ಮದಿಂದ ಆಗುವುದಿಲ್ಲ. ಆ ಸಮಯದ ಭಾವದೊಳಗೆ ಅಷ್ಟೇ ವಿಕಾರ ರೂಪ ಆಗುವಂಥದ್ದ ಯೋಗ್ಯತೆ. ಇಂಥ ಮಾತುಗಳನ್ನು ಕುಂದು ಸಾಹಿತ್ಯ ಅದರಲ್ಲೇ ಕೂಡ ಸಮಯ ಸಾರವನ್ನು ಹೊರತುಪಡಿಸಿ ಇಂಥ ಮಾತುಗಳು ಬೇರೆ ಎಲ್ಲೂ ಸಿಗೋ ಸಾಧ್ಯ ಇಲ್ಲ. ಜಿನಾಗಮದ ಪ್ರತಿಯೊಂದು ಮಾತ ಇದೇ ವಿಷಯದ ಪೋಷಣೆ ಮಾಡ್ತಾ ಇದ್ರೂ ಕೂಡ ಸ್ಪಷ್ಟ ನೇರವಾಗಿ ಈ ಸಮಯ ಸಾರದೊಳಗನ ಈ ವಿಷಯ ಇದೆ. ಅತ್ಯಂತ ನಿರಾಸಕ್ತ. ಯಾವುದು ನಿರಾಸಕ್ತ? ಪರಿಣಾಮೋ ಅಥವಾ ಜ್ಞಾನ ರೀ. ಜ್ಞಾನ ಯಾಕಂದ್ರೆ ದೃಷ್ಟಿಯ ಒಂದು ಭಾಗ ಅಲ್ಲಿ ಸ್ಥಿರ ಇದೆ. ಆ ಸ್ಥಿರ ಇರುವುದರದ ಅನುಭೂತಿ ಬರೀ ದೃಷ್ಟಿಯ ಕಾರಣದಿಂದಿಲ್ಲ, ಈ ಜ್ಞಾನಕ್ಕೂ ಪ್ರತ್ಯಕ್ಷ ಅನುಭೂತಿ ಇದೆ ರೀ. ಒಂದು ಸಮಯ ಆದದ್ದು ಇದೆ, ಹಿಂದಿನ 10 ಸಮಯದ ಪೂರ್ವದೊಳಗೆ ಅನುಭೂತಿ ಆದದ್ದಿದೆ, ಅದನ್ನು ತಿಳಿದದ್ದೇ ಇದೆ ಈ ಜ್ಞಾನ. ಯಾವುದನ್ನ? ನನ್ನ ಸ್ವರೂಪ ಹೀಗಿದೆ, ನನ್ನ ಸ್ವರೂಪ. ಅರೆ ಲೋಕದೊಳಗಿದ್ರೂ ಕೂಡ ಲೋಕದಿಂದ ಭಿನ್ನ ಇದೆ, ಅಧಿಕಾರ ಇದೆ ರೀ ಲೋಕದೊಳಗೆ ಇರುವಂಥದ್ದನ್ನು. ಯಾರು ಕೊಟ್ಟರು ನಿನಗೆ ಲೋಕದೊಳಗೆ ಇರುವ ಅಧಿಕಾರ? ಅರೇ ಅದ ಅನಾದಿ ಅನಂತ ಸ್ವಯಂ ಇದೆ ರೀ ಅಧಿಕಾರ. ಹಾಗಾದ್ರೆ ಆ ಲೋಕದೊಳಗೆ ನನಗೆ ಇರುವ ಅಧಿಕಾರ ಇದೆ, ಆದರೆ ಲೋಕದ ಯಾವ ಪದಾರ್ಥದ ಜೊತೆಗೆ ಏಕ ಆಗುವ ಅಧಿಕಾರ ಅಥವಾ ಸ್ವಭಾವನಂದ ಅಲ್ಲ. ಇದು ಜ್ಞಾನ ತಿಳಿದದ್ದೇ ಇದೆ. ಮತ್ತು ಆ ಪರ್ಯಾಯ ಏನಿದೆಯಲ್ಲ, ಭೋಗದ ಭಾವ, ಸಮಯವರ್ತಿ ಪರಿಣಾಮ ಅದೇನಿದೆ ಅದು ಲೋಕದ್ದು ಇದೆ. ಅದು ಲೋಕದ್ದು ಇದೆ. ಇಂದಿನವರೆಗೆ ಅದು ಲೋಕದ ಆಶ್ರಯ ಮಾಡಿದೆ, ಪರದ್ರವ್ಯದ ಆಶ್ರಯ ಮಾಡಿದೆ. ಇಂದಿನವರೆಗೆ ಅದು ಪರದ್ರವ್ಯದ ಆಶ್ರಯ ಮಾಡಿದೆ. ಇನ್ನು ಯಾವಾಗ ಅದು ಸ್ವದಾಶ್ರಯ ಮಾಡ್ತಿದೆಯೋ ಆವಾಗ ಕೂಡ ಈ ಜ್ಞಾನ ದರ್ಶನಕ್ಕೆ ಯಾವುದೇ ಲಾಭ ಅಧಿಕ ಆಗುವುದಿಲ್ಲ. ಇವುಗಳಿಂದ ಲಾಭ ಇದೆ ರೀ. ದೃಷ್ಟಿ ಎಷ್ಟು ಸ್ವಭಾವದಲ್ಲಿ ಸ್ಥಿರ ಇದೆಯೋ, ಜ್ಞಾನ ಎಷ್ಟು ಆ ದೃಷ್ಟಿಯ ವಿಷಯವನ್ನ ಯಾವ ರೀತಿಯಿಂದ ಆಧರಿಸ್ತಾ ಇದೆಯೋ ಅದರ ಅನುಸಾರ ಈ ದೃಷ್ಟಿ ಜ್ಞಾನಕ್ಕ ಸುಖ ಇದೆ, ನಿರಾಕುಲತೆ ಇದೆ, ನಿರಾಲಂಬತೆ ಇದೆ. ಪರಿಣಾಮ ಏನೇಕೆ ಮಾಡಿಕೊಳ್ಳುವಂಥ
ಒಂದು ಸಮಯ ಬರ್ತಿದೆ ತನ್ನ ಯೋಗ್ಯತೆ ಅನುಸಾರ ಪರವನ್ನು ನೋಡೋದಿದ್ರೆ ನೋಡ್ತಿದೆ, ಸ್ವದ ಅನುಕೂಲ ಪರವನ್ನು ನೋಡೋದಿತ್ತಂದ್ರೆ ನೋಡ್ತಿದೆ, ಸ್ವವನ್ನೇ ನೋಡೋದಿತ್ತಂದ್ರೆ ನೋಡ್ತಿದೆ. ಅದಕ್ಕೆ ಬಿಟ್ಟಿದ್ದು ವಿಷಯ, ಅದು ಸ್ವತಂತ್ರ ಇದೆ. ನೀನು ಹೀಗೆ ಮಾಡಬೇಡ ಅಂಥೇಳಿ ಜ್ಞಾನ ಅದಕ್ಕೆ ಹೇಳೋದು ಇಲ್ಲ, ಹಾಗೆ ಮಾಡಿದ ನಂತರ ಜ್ಞಾನ ಅದರ ಮೇಲೆ ನಾರಾಜ ಆಗೋದನೂ ಇಲ್ಲ. ಜ್ಞಾನ ಎಷ್ಟು ಅದರ ತಂಟೆಗೆ ಹೋಗೋದಿಲ್ಲನ ಅಷ್ಟು ಬೇಗ ಅದು ಸುಧಾರಿಸ್ತಿದೆ. ಎಷ್ಟು ಜ್ಞಾನ ಅದರ ಮೇಲೆ ನಿಗಾ ಇರಿಸ್ಬೇಕನ್ನಿಸ್ತಿದೇನ ಅಷ್ಟು ಅದು ಇನ್ನಷ್ಟು ಏನು ಮಾಡ್ತಿದ್ದೀರಿ, ಉದ್ದಟತನ ಮಾಡ್ತಿದ್ದೀರಿ. ಇದು ಹಿಡಿಲಿಕ್ಕೆ ಹೋದ್ರೆ ಅದು ದೂರ ಹೋಗ್ತಿದೆ. ಅದಕ್ಕೆ ಜ್ಞಾನದ ಕಾರ್ಯ. ಇದೇ ಕಲಶ ಟೀಕಾದ ಪ್ರಸ್ತಾವನೆಯೊಳಗೆ ಈ ಮಾತು ಬಂದಿದ್ದೀರಿ. ಜ್ಞಾನದ ಕಾರ್ಯ ಮಾಡಿತು ಅಂತಂದ್ರೆ ಪರಿಣಾಮದೊಳಗೆ ನಿರ್ಮಲತೆ ತಾನಾಗೆ ಬರ್ತಿದೆ. ಜ್ಞಾನದ ಕಾರ್ಯ ಮಾಡುವುದರಿಂದನ ಶ್ರದ್ಧಾ ಸ್ವಭಾವದ ಸನ್ಮುಖ ಆಗಿದೆ. ಅದಕ್ಕೆ ಕಾರ್ಯ ಆಗಬೇಕಾಗಿದೆ ಜ್ಞಾನದ. ಎಂಥ ಕಾರ್ಯ? ಅದನ್ನೂ ತಿಳಿಯೋದ, ಇದನ್ನೂ ತಿಳಿಯೋದಲ್ಲ. ತನ್ನ ತಿಳಿಯೋ ರೂಪದಿಂದ ಪರಿಣಾಮನ ಮಾಡೋದ. ಯಾವಾಗ ಯಾವುದು ಅದರಲ್ಲೇ ತಿಳಿದು ಬರುವ ಯೋಗ್ಯತೆ ಇದೆಯೋ ಆವಾಗ ತಿಳಿದು ಬರ್ತಿದೆ. ಸಮಯ ಆಗಿದೆ.